ಎಲ್ಲರಿಗೂ ಇವತ್ತಿನ ನಮಸ್ಕಾರಗಳು. ನನ್ನ ಹೆಸರು ಡಾಕ್ಟರ್ ಮೋಹನ್ ಎಂ. ನಾನು ಕಳೆದ 9 ವರ್ಷಗಳಿಂದ ಮನೋವಿಜ್ಞಾನ ವಿಭಾಗದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಪ್ರಸ್ತುತ ಬೆಂಗಳೂರು ವಿಶ್ವವಿದ್ಯಾಲಯ ಜ್ಞಾನಭಾರತಿ ಕ್ಯಾಂಪಸ್ನಲ್ಲಿರುವ ಮನೋವಿಜ್ಞಾನ ವಿಭಾಗದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ವಸ್ತು ವಿಷಯ ಅಪಸಾಮಾನ್ಯ ಮನೋವಿಜ್ಞಾನದಲ್ಲಿ ಸೊಮಟೋಫಾರ್ಮ್ ಡಿಸಾರ್ಡರ್. ಸೊ ಅಪಸಾಮಾನ್ಯ, ಸೊ ಅದನ್ನು ಸೂಚ್ಯವಾಗಿ ಅಪಸಾಮಾನ್ಯ ಅಂತ ಅಂದರೆ ಏನು, ಅದರದ್ದು ವ್ಯಾಖ್ಯಾನ, ಅದರಲ್ಲಿ ಬರ್ತಕ್ಕಂಥ ಅಪಸಾಮಾನ್ಯ ಡಿಸಾರ್ಡರ್ಸ್ಗಳು ಏನು ಬರುತ್ತೆ ಅದು DSM-4 ಪ್ರಕಾರ ಮತ್ತು ICD-11 ಪ್ರಕಾರ. ಸೊ ಯಾವ್ಯಾವ ಡಿಸಾರ್ಡರ್ಸ್ ಅಂದರೆ ಯಾವ ರೀತಿಯಾಗಿ ಕ್ಯಾಟಗರೈಸೇಷನ್ ಅನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ನೋಡಿದ್ದೀವಿ. ಅಪಸಾಮಾನ್ಯ, ಸಾಮಾನ್ಯ, ಅಸಾಮಾನ್ಯ, ಸೊ ಈ 3 ಭಾಗಗಳಾಗಿ ನಾವು ವಿಂಗಡಣೆ ಮಾಡಿದ್ರೆ ಯಾವುದು ಅಪಸಾಮಾನ್ಯಕ್ಕೆ ಬರುತ್ತೆ, ಯಾವ ಅಂಶಗಳು ಸಾಮಾನ್ಯಕ್ಕೆ ಬರುತ್ತೆ ಮತ್ತು ಯಾವ ಅಂಶಗಳು ಅಸಾಮಾನ್ಯಕ್ಕೆ ಬರುತ್ತೆ ಅನ್ನೋದೊಂದು ಸೂಚ್ಯವಾಗಿ ಹೇಳ್ಬಿಟ್ಟು ನಾವು ಸೊಮಟೋಫಾರ್ಮ್ ಡಿಸಾರ್ಡರ್ಸ್ನ ಕಂಟಿನ್ಯೂ ಮಾಡೋಣ. ಸೊ ನಾರ್ಮಲಿ ಡಿಸ್ಟ್ರಿಬ್ಯೂಟೆಡ್ ಕರ್ವ್, ಏನು ಬೆಲ್ ಶೇಪ್ಡ್ ಕರ್ವ್ ಅಂತ ನಾವೇನು ಕರಿತೀವಿ, ಅಂದರೆ ಮೀನ್, ಮೀಡಿಯನ್ ಆ್ಯಂಡ್ ಮೋಡ್. ಸೊ ಒಂದು ರೇಖೆಯಲ್ಲಿ ಏನು ಸಂಧಿಸ್ತವೆ, ಒಂದು ರೇಖೆಯ ಪರಿಮಿತಿಯಲ್ಲಿ ಬರುತ್ತೆ. ಸೊ ಅದನ್ನೇ ಆ ಒಂದು ರೇಖೆಯನ್ನು ಸಾಮಾನ್ಯ ಸಂಭವನೀಯ ರೇಖೆ. ಸೊ ಅಂದರೆ ಇಟ್ ಈಸ್ ಇನ್ನೂ ಸಿಂಪಲ್ ಆಗಿ ಸಾಮಾನ್ಯ ಸಂಭವನೀಯ ರೇಖೆಯನ್ನು ಹೇಳಬೇಕು ಅನ್ನೋದೇ ಆದರೆ, ಒಂದು ಡೇಟಾವನ್ನು ನಾವು ಒಂದು ರೇಖೆಯ ಮೇಲೆ ನಾವು ಪ್ರಸ್ತುತಪಡಿಸಿದ್ರೆ ಅಥವಾ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ, ಸೊ 50% ಆಫ್ ದ ಡೇಟಾ ರೈಟ್ ಸೈಡ್ಗೆ ಮತ್ತು 50% ಆಫ್ ದ ಡೇಟಾ ಲೆಫ್ಟ್ ಸೈಡ್ಗೆ ಡಿಸ್ಟ್ರಿಬ್ಯೂಟ್ ಆಗಿರಬೇಕು. ಆ ರೀತಿಯಾದಂತಹ ಡೇಟಾ ನಾವು ಥೌಸಂಡ್ಸ್ ಇರ್ಬೋದು, 10,000s ಇರ್ಬೋದು, ಲ್ಯಾಕ್ಸ್ ಟುಗೆದರ್ಸ್ ಇರ್ಬೋದು, ಕ್ರೋಸ್ ಟುಗೆದರ್ಸ್ ಇರ್ಬೋದು, ಯಾವುದೇ ಒಂದು ಡೇಟಾ ಓಕೆ, ಒಂದು ಸಾಮಾನ್ಯ ಸಂಭವನೀಯ ರೇಖೆ ಏನು ಒಂದು ಪರಿಮಿತಿನಲ್ಲಿ ಬರುತ್ತೆ, ಒಂದು ಡೇಟಾವನ್ನು ನಾವು ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ದಟ್ ಶುಡ್ ಬಿ ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್ ಫ್ರಮ್ ಲೆಫ್ಟ್ ಆ್ಯಂಡ್ ರೈಟ್. ಸೊ ಅಂತಹ ರೇಖೆಯನ್ನು ನಾವು ಸಾಮಾನ್ಯ ಸಂಭವನೀಯ ರೇಖೆ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ, ಸೊ ಮೀನ್ ಮೀಡಿಯನ್, ಸೊ ದಟ್ ಈಸ್ ಓಕೆ, ಏನೋ ಸೈಂಟಿಫಿಕಲಿ ದಟ್ ಡೆಫಿನೇಷನ್ ಈಸ್ ಓಕೆ. ಬಟ್ ಇನ್ನೂ ಸಿಂಪ್ಲಿಫೈಡ್ ನಾವು ಮಾಡಬೇಕು ಅನ್ನೋದೇ ಆದರೆ, ಸೊ 50% ಆಫ್ ಡೇಟಾ ಈ ಕಡೆ, ಸೊ 50% ಆಫ್ ದ ಡೇಟಾ ಈ ಕಡೆ. ಸೊ ಅಂದರೆ ಮೀನ್, ಸೊ ಈ ಥರ ಡಿಸ್ಟ್ರಿಬ್ಯೂಟ್ ಆದರೆ 50% ಮೀನ್, ಮೀಡಿಯನ್ ಆ್ಯಂಡ್ ಮೋಡ್, ಸೊ 3 ಸಹ ಒಂದು ಸರಳ ರೇಖೆಯಲ್ಲಿ ಬಂದು ನಿಲ್ಲುತ್ತವೆ. ಓಕೆ, ಆ ಸರಳ ರೇಖೆಯಲ್ಲಿ ಬಂದು ನಿಂತಾಗ ಮೀನ್, ಮೀಡಿಯನ್, ಮೋಡ್, ಸೊ ಅದನ್ನು ನಾರ್ಮಲಿ ಡಿಸ್ಟ್ರಿಬ್ಯೂಟೆಡ್ ಕರ್ವ್. ಸೊ ಈಗ ಎಕ್ಸ್ಪ್ಲೈನ್ ಮಾಡೋಣ. ಸೊ ಏನು ಈ ಸಾಮಾನ್ಯ, ಅಪಸಾಮಾನ್ಯ ಮತ್ತು ಅಸಾಮಾನ್ಯ ಅಂತಂದರೆ, ಸೊ ಒಂದು ಶಾಲೆಯಲ್ಲಿ, ಒಂದು ತರಗತಿನಲ್ಲಿ ಸೊ IQ-ನವ್ರು ಬರ್ತಾರೆ. ಅವರ IQ ಲೆವೆಲನ್ನು ನಾವು ಅಸೆಸ್ ಮಾಡಬೇಕು. ಅವರ ಒಂದು ಬುದ್ಧಿಶಕ್ತಿಯ ಕೋಶೆಂಟನ್ನು ನಾವು ಅಸೆಸ್ ಮಾಡಬೇಕು ಅಂತ ಅಂದರೆ, ಸೊ ಒಂದು ಸ್ಕೋರ್ ಬರುತ್ತೆ. ಸೊ ಅದು ಫ್ರಮ್ 1ಇಂದ, ಸ್ಕೋರ್ 1ಇಂದ 130, 140, 145, ಸೊ ಅಲ್ಲಿವರೆಗೂ ಬರ್ಬೋದು. ಅದನ್ನು ನಾವು ಏನಾದ್ರು ಒಂದು ನಾರ್ಮಲಿ ಡಿಸ್ಟ್ರಿಬ್ಯೂಟೆಡ್ ಕರ್ವ್ಗೆ ಅದನ್ನು ವಿತರಣೆ ಮಾಡಿದ್ರೆ ಕರ್ವಲ್ಲಿ, ಸೊ ಮ್ಯಾಕ್ಸಿಮಮ್ ಡೇಟಾ ಎಲ್ಲಿ ಬರುತ್ತೆ ಅಂತಂದರೆ ಮೀನ್ ವ್ಯಾಲ್ಯೂ ಎಲ್ಲಿ ಬರುತ್ತೆ ಅಲ್ಲಿಗೆ ಬರುತ್ತೆ. ಸೊ ಮೀನ್ ವ್ಯಾಲ್ಯೂ, ಸೊ ಅಕಾರ್ಡಿಂಗ್ ಟು ವೆಸ್ಲರ್ ಇಂಟೆಲಿಜೆನ್ಸ್ ಟೆಸ್ಟ್ 90 to 110, ಸೊ ದಟ್ ಈಸ್ ಅ ಮೀನ್ ವ್ಯಾಲ್ಯೂ. ಮೀನ್ ವ್ಯಾಲ್ಯೂ ಅಂತಂದರೆ ಸೊ ಆವ್ರೇಜ್, ಸಾಮಾನ್ಯವಾಗಿರ್ತಕ್ಕಂತಹ ಬುದ್ಧಿಶಕ್ತಿಯ ಮಟ್ಟ ಅಂತ ಕರಿತೀವಿ. ಸೊ 100 ಎಕ್ಸಾಕ್ಟ್ಲಿ ದ ಮಿಡ್ ಪಾಯಿಂಟ್ ಅಕಾರ್ಡಿಂಗ್ ಟು ದಟ್ ಸ್ಕೇಲ್. ಸೊ ನಾವು ಅದನ್ನು ಡೇಟಾನ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಈ ಏನು ಮೀನ್, ಮೀಡಿಯನ್, ಮೋಡ್ ಅಂದರೆ ಮ್ಯಾಕ್ಸಿಮಮ್ ಸ್ಕೋರ್ ಎಲ್ಲಿ ಬರುತ್ತೆ ಅದನ್ನು ನಾವು ಸಾಮಾನ್ಯ ಸಂಭವನೀಯ ರೇಖೆ ಅಂತ ಕರಿತೀವಿ. ಆ ಡೇಟಾದಲ್ಲಿ, ಡಿಸ್ಟ್ರಿಬ್ಯೂಟ್ ಆಗಿರ್ತಕ್ಕಂಥ ಡೇಟಾದಲ್ಲಿ ಏನೋ ಜೀನಿಯಸ್ ಅಂತ ಕರೆದುಕೊಳ್ಳೋ ಅಂಥವ್ರು 1 or 2 ಅಥವಾ 1 ಇರಬಹುದು. ಅದೇ ರೀತಿ ತುಂಬ ವರ್ಸ್ಟ್ ಅಂತಂದ್ರೆ, ಅಂದರೆ ತುಂಬ ಕಡಿಮೆ ಅಂಕವನ್ನು ತೆಗೆದುಕೊಂಡಿರುವಂಥವ್ರು ಅಂದರೆ 1 ಅಥವಾ 2 ಸ್ಕೋರ್ ತೆಗೆದುಕೊಂಡಿರುವಂಥವ್ರು, ಅಥವಾ ಬಿಲೋ 30 ತೆಗೆದುಕೊಂಡಿರುವಂಥವ್ರು, ಸೊ 1 or 2 ಇರಬಹುದು. ಸೊ ತೀರಾ ಕಡಿಮೆ ಬರೋದಿಲ್ಲ. ಸೊ ಎಷ್ಟು ಪ್ರಮಾಣದಲ್ಲಿ ಹೈಯೆಸ್ಟ್ ಬರುತ್ತೆ ಅಷ್ಟು ಪ್ರಮಾಣದಲ್ಲಿ ಲೋಯೆಸ್ಟ್ ಬರುತ್ತೆ.
ಸೊ ಹೈಯೆಸ್ಟ್ ಬಂದಿರತಕ್ಕಂಥವ್ರನ್ನ ಅಸಾಮಾನ್ಯರು ಅಂತ ಕರೆದ್ರೆ, ಸೊ ವರ್ಸ್ಟ್ ಅಥವಾ ತೀರಾ ಲೀಸ್ಟ್ ಅಲ್ಲಿ ಬಂದಿರತಕ್ಕಂಥವ್ರನ್ನ ಸೊ ಅವ್ರನ್ನ ನಾವು ಅಪಸಾಮಾನ್ಯ ಅಂದ್ರೆ ಬಾರ್ಡರ್ ಲೈನ್ 30 ಬಿಲೋ ಇತ್ತು ಅಂತಾರೆ ಅದನ್ನ MR ಮೆಂಟಲಿ ರಿಟಾರ್ಡೆಡ್ ಮೆಂಟಲಿ ಚಾಲೆಂಜ್ಡ್ ಅಂತ ಕರೀತಾರೆ. ಸೊ ಅಂಥವರು ಅಪಸಾಮಾನ್ಯರಾಗ್ತಾರೆ. ಉದಾಹರಣೆ ಹೇಳ್ಬೇಕು ಅಂತಂದ್ರೆ IQ ತೆಗೆದುಕೊಂಡು ಹೇಳುವಂಥದ್ದು. ಸೊ ಅದೇ ರೀತಿ ಸ್ಟ್ರೆಸ್, ಆಂಗ್ಸೈಟಿ, ಡಿಪ್ರೆಷನ್, ಸೊಮಟೋಫಾರ್ಮ್ ಡಿಸಾರ್ಡರ್ಸ್ ಆರ್ ಎನಿ ಕೈಂಡ್ ಆಫ್ ಡಿಸಾರ್ಡರ್ಸ್ ನಾವು ತೆಗೆದುಕೊಂಡಾಗ, ಫಾರ್ ಎಕ್ಸಾಂಪಲ್ ಸ್ಟ್ರೆಸ್ ಅಂತ ತೆಗೆದುಕೊಂಡಾಗ, ಸಣ್ಣ ವಿಷಯಕ್ಕೂ ಯಾರು ಅಥವಾ ಮ್ಯಾಕ್ಸಿಮಮ್ ಅಥವಾ ಹೈಯೆಸ್ಟ್ ಫ್ರೀಕ್ವೆಂಟ್ ಆಗಿ ಸ್ಟ್ರೆಸ್ಗೆ ಒಳಗಾಗುವಂಥವ್ರು ಯಾರು ಅನ್ನೋದನ್ನ ನಾವು ಅಸೆಸ್ ಮಾಡಿದ್ರೆ, ಒಂದು ಸ್ಕೇಲ್ ತೆಗೆದುಕೊಂಡು ನಾವು ಅಸೆಸ್ ಮಾಡಿದ್ರೆ, ಸೊ ಕಡಿಮೆ ತೆಗೆದುಕೊಳ್ಳುವಂಥವ್ರು ಅಂದ್ರೆ ಸ್ಟ್ರೆಸ್ಗೆ ಒಳಗಾಗ್ದಲೇ ಇರ್ತಕ್ಕಂಥವ್ರು, ಸೊ ಅವರು ಅಸಾಮಾನ್ಯರಾಗ್ತಾರೆ. ಸೊ ಒಂದು ಮಾಡರೇಟ್ ಲೆವೆಲಲ್ಲಿ ಸ್ಟ್ರೆಸ್ಗೆ ಒಳಗಾಗುವಂಥವ್ರು ಸಾಮಾನ್ಯರಾಗ್ತಾರೆ. ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ಟ್ರೆಸ್ಫುಲ್ ಸಿಚುಯೇಷನ್ ಅಂತ ನಾವು ಕರಿಬಹುದು. ಅದೇ ಫಾರ್ಮ್ಯಾಟಲ್ಲಿ ಪದೇ ಪದೇ ಸಣ್ಣ ವಿಷಯಕ್ಕೂ ಸ್ಟ್ರೆಸ್ಗೆ ಒಳಗಾಗುವಂಥವ್ರು ಅಥವಾ ಸ್ಟ್ರೆಸ್ಫುಲ್ ಲೈಫನ್ನು ಲೀಡ್ ಮಾಡ್ತಾ ಇರುವಂಥ ಪ್ರತಿಯೊಂದು ಯಾವುದೇ ಸಂದರ್ಭ ಬಂತು ಅಂತಂದ್ರೂ ಸೊ ಅವರು ಅಪಸಾಮಾನ್ಯರ ಆಗ್ತಾರೆ. ಸೊ ಹೀಗೆ ಅಂದರೆ ಏನಾದರೂ ಒಂದು ಮಾನಸಿಕವಾಗಿ, ನ್ಯೂರಲಾಜಿಕಲ್ ಆಗಿ ಅಥವಾ ಸೊಮ್ಯಾಟಿಕ್ ಆಗಿ ಸೊ ಯಾವುದೇ ರೀತಿಯಾದಂಥ ರೋಗ ಲಕ್ಷಣಗಳು ಹೆಚ್ಚು ಹೊಂದಿರ್ತಕ್ಕಂಥ, ಅಂದರೆ ನಾರ್ಮಲಿ ಅವರನ್ನು ನೋಡ್ತಿದ್ದ ಹಾಗೇನೆ, ಐಡೆಂಟಿಫೈ ಮಾಡ್ತಿದ್ದ ಹಾಗೇನೆ ಸೊ ಅವರಲ್ಲಿರ್ತಕ್ಕಂಥ ಕೆಲವೊಂದು ಅಪಸಾಮಾನ್ಯತೆ ಅಂಶಗಳನ್ನು ನಾವು ಗುರುತು ಮಾಡಲಿಕ್ಕೆ ಶಕ್ತರಾದರೆ ಅಥವಾ ಶಕ್ತರಾಗ್ತೀವಿ. ಸೊ ಅಂಥವ್ರನ್ನ ನಾವು ಅಪಸಾಮಾನ್ಯರು ಅಂತ ಕರಿಬಹುದು. ಅಸಾಮಾನ್ಯರು ಅಂತ ಅಂದ್ರೆ ಸೊ ಇಟ್ಸ್ ಆಲ್ವೇಸ್ ಇನ್ ಅ ರೈಟ್ ಪೊಸಿಷನ್ ಅಂತ ಅಂದ್ರೆ ಅಬೌವ್ ಆವರೇಜ್, ಗುಡ್ ಪೊಸಿಷನ್ ಇನ್ ಟರ್ಮ್ಸ್ ಆಫ್ ಆಲ್ ದ ಸೈಕಾಲಜಿಕಲ್ ಆಸ್ಪೆಕ್ಟ್, ಲೈಕ್ ಇನ್ ಟರ್ಮ್ಸ್ ಆಫ್ ಕಾಗ್ನಿಟಿವ್ ಅಬಿಲಿಟೀಸ್ ಇರ್ಬೋದು, ಸೈಕಾಲಜಿಕಲ್ ಎಬಿಲಿಟೀಸ್ ಇರ್ಬೋದು. ಅಪಸಾಮಾನ್ಯತೆ ಯಾವ್ದಾದ್ರು ಒಂದು ಲಕ್ಷಣಗಳು, ರೋಗ ಲಕ್ಷಣಗಳು, ಫಾರ್ ಎಕ್ಸಾಂಪಲ್ ಸ್ಟ್ರೆಸ್ ಅಂತ ತೆಗೆದುಕೊಂಡ್ರೆ ತುಂಬಾ ಕಡಿಮೆ ಅಂಕಗಳನ್ನು ತೆಗೆದುಕೊಂಡಿರುವಂಥ ವ್ಯಕ್ತಿಗಳು. ಡಿಪ್ರೆಷನ್ ಅಂತ ತೆಗೆದುಕೊಂಡ್ರೆ ಸೊ ದೇ ಆರ್ ನಾಟ್ ಗೆಟಿಂಗ್ ಟು ಫ್ರೀಕ್ವೆಂಟ್ಲಿ ದಟ್ ಪರ್ಟಿಕ್ಯುಲರ್ ಡಿಪ್ರೆಷನ್. ಸೊ ಹೀಗೆ ನೆಗೆಟಿವ್ ಆಸ್ಪೆಕ್ಟ್ ಅನ್ನ ತೆಗೆದುಕೊಂಡು ಅಂತಂದ್ರೆ ತುಂಬಾ ಕಡಿಮೆ ಸ್ಕೋರ್ ತೆಗೆದುಕೊಳ್ಳುವಂಥವ್ರು, ಪಾಸಿಟಿವ್ ಆಸ್ಪೆಕ್ಟ್ ಅನ್ನ ತೆಗೆದುಕೊಂಡು ಅಂತಂದ್ರೆ ಸೊ ಹೆಚ್ಚು ಸ್ಕೋರ್ ಅನ್ನ ತೆಗೆದುಕೊಳ್ಳುವಂಥವ್ರು. ಸೊ ಅವರೆಲ್ಲ ಅಸಾಮಾನ್ಯ ಲಕ್ಷಣಗಳು. ಸೊ ರೋಗ ಲಕ್ಷಣಗಳಲ್ಲ, ಅದು ಅಸಾಮಾನ್ಯ ಲಕ್ಷಣಗಳು. ಓಕೆ, ಒಬ್ಬ ವ್ಯಕ್ತಿ ಪ್ರತಿಯೊಂದು ಫೀಲ್ಡಲ್ಲೂ ಉತ್ತಮವಾದ ವ್ಯಕ್ತಿತ್ವ ಹೊಂದಿರ್ತಾನೆ, ಉತ್ತಮವಾದಂಥ ವಾಕ್ಚಾತುರ್ಯವನ್ನು ಹೊಂದಿರ್ತಾನೆ, ಉತ್ತಮವಾದ ಪರ್ಸನಾಲಿಟಿ ಅಂದರೆ ಫಿಸಿಕಲ್ ಇರುತ್ತೆ, ಪರ್ಸನಾಲಿಟಿ ಬೇರೆ ಬೇರೆ ಗುಣಲಕ್ಷಣಗಳು ಹೊಂದಿರುತ್ತೆ, ಇಂಟೆಲೆಕ್ಚುಯಲ್ ಆಗಿರುತ್ತೆ, ಡಿಸಿಷನ್ ಮೇಕಿಂಗ್ ಇರುತ್ತೆ. ಸೊ ಆಲ್ ಆಸ್ಪೆಕ್ಟ್ ಇನ್ ಕೇಸ್ ಇಫ್ ದ ಪರ್ಸನ್ ಇಸ್ ಗುಡ್, ಸೊ ಅಸಾಮಾನ್ಯರು ಅಂತ ನಾವು ಕರಿತೀವಿ. ಸೊ ಅಸಾಮಾನ್ಯತೆಯಿಂದ ಅಪಸಾಮಾನ್ಯತೆಗೆ ಬರಬಹುದೇ? ಎಸ್, ಆಫ್ ಕೋರ್ಸ್ ದೇರ್ ಇಸ್ ಎ ರೀಸನ್ ಟು ಗೆಟ್ ಇನ್ ಟು ಫ್ರಮ್ ಅಸಾಮಾನ್ಯತೆಯಿಂದ ಅಪಸಾಮಾನ್ಯತೆಗೆ. ಸೊ ಅಂತಹ ಗುಣಲಕ್ಷಣಗಳನ್ನು ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಅಂತಹ ಗುಣಲಕ್ಷಣಗಳು ಇತ್ತು ಅಂತಂದ್ರೆ ಸೊ ಅಫ್ಕೋರ್ಸ್ ಕೆಲವೊಂದು ಸೊ ಪೀಕ್ ಲೆವೆಲ್ಗೆ ಹೋಗಿರುತ್ತೆ. ಸೊ ಪೀಕ್ ಲೆವೆಲ್ಗೆ ಹೋದಾಗ ಬೇರೆ ದೇ ಆರ್ ಗೆಟಿಂಗ್ ಟು ಸಮ್ ಅದರ್ ಆಕ್ಟಿವಿಟೀಸ್ ಆಲ್ಸೋ, ದೆನ್ ಆಬ್ವಿಯಸ್ಲಿ ದೇ ಶಿಫ್ಟೆಡ್ ಟು ಅಸಾಮಾನ್ಯತೆಯಿಂದ ಅಪಸಾಮಾನ್ಯತೆ ಕಡೆಗೆ ಬರುವಂಥವ್ರು ಪ್ರಮಾಣ ಇರುತ್ತೆ, ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಸಾಮಾನ್ಯ ಇತ್ತು ಅಂತಂದ್ರೂ ಸಹ ಅಸಾಮಾನ್ಯತೆಗೆ ಬರಬಹುದು. ಸೊ ಇಟ್ ಈಸ್ ನಾಟ್ ಎ ಫಿಕ್ಸ್ಡ್. ಸೊ ಅಸಾಮಾನ್ಯರು ಅಂತ ಅಂದರೆ ಅಸಾಮಾನ್ಯತೆ ಎಲ್ಲ ಅಂಶಗಳಲ್ಲೂ ಇರೋದಿಲ್ಲ ಅಥವಾ ಎಲ್ಲ ಸಮಯದಲ್ಲೂ ಇರೋದಿಲ್ಲ. ಸಾಮಾನ್ಯ ಲಕ್ಷಣಗಳನ್ನು ಹೊಂದಿದ್ದಾರೆ, ಅದು ಯಾವಾಗಲೂ ಇರೋದಿಲ್ಲ, ಅದೇ ಪೊಸಿಷನಲ್ಲಿ ಲೈಫ್ ಲಾಂಗ್ ಇರೋದಿಲ್ಲ. ಅದೇ ರೀತಿ ಅಪಸಾಮಾನ್ಯತೆಯಲ್ಲೂ ಸಹ ಇಟ್ಸ್ ಕ್ಯೂರಬಲ್. ಆಲ್ ಸೈಕಾಲಜಿಕಲ್ ಡಿಸಾರ್ಡರ್ಸ್, ಈವನ್ APA ಹೇಳಿರೋ ಪ್ರಕಾರ ಈ ಡ್ರಿಂಕಿಂಗ್ ಏನಿರುತ್ತೆ, ಟೊಬ್ಯಾಕೊ ಕನ್ಸಂಪ್ಷನ್ಸ್ ಏನಿರುತ್ತೆ, ಸೊ ಅದರಿಂದ OCDಗೆ ಒಳಗಾಗಿರ್ತಾರೆ. ಸೊ ಇಟ್ ಈಸ್ ಕ್ಯೂರಬಲ್ ಡಿಸೀಸಸ್. ಸೊ ಕ್ಯೂರಬಲ್ ಅಂತಂದ್ರೆ ಏನು ಅಪಸಾಮಾನ್ಯತೆ ಇರುತ್ತೆ ಅದು ಸಾಮಾನ್ಯಕ್ಕೆ ಬರ್ಬೋದು, ಸಾಮಾನ್ಯತೆಯಿಂದ ಅಗೇನ್ ಅಸಾಮಾನ್ಯತೆಗೆ ಹೋಗ್ಬೋದು. ಸೊಮಟೋಫಾರ್ಮ್ ಡಿಸಾರ್ಡರ್ಸು ಅಷ್ಟೇ. ಸೊಮಟೋಫಾರ್ಮ್ ಅಂದ್ರೆ ಸೋಮ ಅಂತಂದ್ರೆ ಬಾಡಿಗೆ ರಿಲೇಟೆಡ್ ಇರ್ತಕ್ಕಂಥದ್ದು ಸೈಕಾಲಜಿಕಲ್ ಆಸ್ಪೆಕ್ಟ್ ಅಲ್ಲಿ ಅದು ಫಾರ್ಮ್ ಆಗುವಂಥದ್ದು ಸೈಕಾಲಜಿಕಲ್. ಓಕೆ, ಸೊ ಅಂತಹ
ಸೊಮಟೋಫಾರ್ಮ್ ಡಿಸಾರ್ಡರ್ಸು, ಸೊ ಈಗ ಒಂದು ಅಪಸಮಾನತೆಯ ರೀತಿಯಲ್ಲಿ ಕಾಣಿಸ್ಕೊಂಡ್ರೆ ಅದೇ ರೋಗ ಲಕ್ಷಣಗಳು ಲೈಫ್ ಲಾಂಗ್ ಇರೋದಿಲ್ಲ, ಅಥವಾ ಒಂದು ಓವರ್ ಪೀರಿಯಡ್ ಆಫ್ ಟೈಮ್ ಅದರಲ್ಲಿ ಇರ್ತಕ್ಕಂಥ ಕೆಲವೊಂದು ಓವರ್ ಚೇಂಜಸ್ಗಳಾಗೋದ್ರಿಂದ, ಮಾಡಿಫೈ ಮಾಡ್ಕೊಳ್ಳೋದ್ರಿಂದ, ಅಥವಾ ಇನ್ಯಾವುದೇ ರೀತಿಯಾದಂತಹ ಅಂಶಗಳನ್ನು ನಾವು ಅಡಾಪ್ಟ್ ಮಾಡ್ಕೊಳೋದ್ರಿಂದ, ಸೊ ಪಾಸಿಟಿವ್ ವೈಬ್ಸ್ ಅನ್ನ ನಾವು ಅದ್ರಲ್ಲಿ ಕಾಣೋದ್ರಿಂದ ಅಪಸಾಮಾನ್ಯತೆಯಿಂದ ಸಾಮಾನ್ಯತೆಗೆ ಅಥವಾ ಸಾಮಾನ್ಯತೆಯಿಂದ ಅಸಾಮಾನ್ಯತೆಗೆ ಸೊ ಶಿಫ್ಟ್ ಓವರ್ ಆಗ್ಬೋದು, ಆಗುವಂಥ ಚಾನ್ಸಸ್ಗಳು ತುಂಬ ಜಾಸ್ತಿ. ಓಕೆ, ಸೊ ಇಲ್ಲಿ ICD-10 ಒಂದು ಕ್ಲಾಸಿಫಿಕೇಶನು, ICD-10, 11, ಅದೇ ರೀತಿ DSM-4 or 5 ಏನು ಕ್ಲಾಸಿಫಿಕೇಶನ್ಸ್ ಇದೆ ರೋಗ ಲಕ್ಷಣಗಳು ಅಥವಾ ಅಪಸಮಾನತೆಯ ಅಸ್ವಸ್ಥತೆಗಳು, ಎಲ್ಲವೂ ಸಹ ಕ್ಯೂರಬಲ್. ಸೊ ಇವನ್ ಸಿಜೋಫೇನಿಯಾ ಯಾವಾಗಲೂ ಸಹ ಅದೇ ರೀತಿಯಾದಂಥ ಗುಣಲಕ್ಷಣಗಳನ್ನೇ ಹೊಂದಿರೋದಿಲ್ಲ. ಓವರ್ ಅ ಪೀರಿಯಡ್ ಆಫ್ ಟೈಮ್ ದ ಪರ್ಸನ್ಸ್ ಗೆಟಿಂಗ್ ಟು ಸಮ್ ಗುಡ್ ವೈಬ್ಸ್ ಅಂತ. ಓಕೆ, ಸೊ ಉತ್ತಮವಾದಂತಹ ಗುಣಲಕ್ಷಣಗಳನ್ನು ಹೊಂದುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸೊ ಅದಕ್ಕೆ ಸೈಕಲಾಜಿಕಲ್ ಆಸ್ಪೆಕ್ಟಲ್ಲಿ ಕೌನ್ಸಿಲಿಂಗು, ಗ್ರೂಪ್ ಕೌನ್ಸಿಲಿಂಗು, ಫ್ಯಾಮಿಲಿ ಕೌನ್ಸಿಲಿಂಗು, ಥೆರಪೀಸು, ಟ್ರೀಟ್ಮೆಂಟು, ಸೊ ನ್ಯೂರಲಾಜಿಕಲ್ ಪ್ರಾಬ್ಲಮ್ಸಾ, ಕೆಮಿಕಲ್ ಇಂಬ್ಯಾಲೆನ್ಸಾ, ಸೊ ಏನು ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಾಗಿರುತ್ತೆ ಒಂದು ಪ್ರಾಪರ್ ಡೈರೆಕ್ಷನಲ್ಲಿ ಯಾವುದೇ ರೋಗ ಲಕ್ಷಣಕ್ಕೆ. ಸೊ ಅಕಾರ್ಡಿಂಗ್ ಟು ಕ್ಲಾಸಿಫಿಕೇಶನ್ಸ್ ಏನಿದೆ ಅದ್ರ ಪ್ರಕಾರ ನಾವು ಚಿಕಿತ್ಸೆಯನ್ನು ಸೊಫಿಸ್ಟಿಕೇಟೆಡ್ ಚಿಕಿತ್ಸೆಗಳನ್ನು ನೀಡಿದ್ದ ಪರಿಣಾಮವಾಗಿ ಸೊ ಅವರು ಅಪಸಾಮಾನ್ಯತೆಯಿಂದ ಸಾಮಾನ್ಯಕ್ಕೆ ಅಥವಾ ಅಸಾಮಾನ್ಯಕ್ಕೆ ಹೋಗುವಂಥ ಚಾನ್ಸಸ್ಗಳು ಇರುತ್ತೆ. ಬಟ್ ಇಟ್ ಮೇ ಟೇಕ್ಸ್ ಲಾಂಗ್ ಡ್ಯೂರೇಷನ್ ಅಂತ ಹೇಳ್ಬೋದು. ಬಟ್ ಅಫ್ಕೋರ್ಸ್ ವಿ ಕ್ಯಾನ್ ಕ್ಯೂರ್. ಸೊ ಕಂಪ್ಲೀಟಾಗಿ ಸೊ ಯಾರು ಸಹ ಸಾಮಾನ್ಯವಾಗಿ ನಾರ್ಮಲ್ ಯಾರು, ಸಾಮಾನ್ಯವಾಗಿರ್ತಕ್ಕಂಥ ಮನುಷ್ಯರು ಯಾರು ಅಂತ ಅಂದರೆ, ಸೊ ಒಂದಲ್ಲ ಒಂದು ರೀತಿಯಾದಂಥ ಅಪಸಾಮಾನ್ಯತೆ, ಒಂದಲ್ಲ ಒಂದು ರೀತಿಯಾದಂಥ ಆಸ್ಪೆಕ್ಟ್. ಸೊ ಪರ್ಸನಾಲಿಟಿ ನಮ್ಮಲ್ಲಿ ಆಸ್ಪೆಕ್ಟ್, ಬಿಹೇವಿಯರ್ ಅಂತಂದರೆ ಮೆನಿ ಆಸ್ಪೆಕ್ಟ್ಗಳು ಹೊಂದಿರುತ್ತೆ. ಫಾರ್ ಎಕ್ಸಾಂಪಲ್ ಫಿಸಿಕಲ್, ಕಾಗ್ನಿಟಿವ್ ಎಬಿಲಿಟೀಸು, ಪರ್ಸನಾಲಿಟಿ, ಎಮೋಷನ್ಸು, ಫೀಲಿಂಗ್ಸು. ಸೊ ಇವೆಲ್ಲ ಕಲೆಕ್ಟಿವ್ಲಿ ಏನಾಗಿರುತ್ತೆ ಒಂದು ವ್ಯಕ್ತಿತ್ವ, ಒಂದು ವರ್ತನೆ ಅಂತ ನಾವು ಕರಿತೀವಿ. ಓಕೆ, ಸೊ ಇಷ್ಟು ಲಕ್ಷಣಗಳಲ್ಲಿ, ಸೊ ಇಷ್ಟು ಕ್ಯಾಟಗರೈಸೇಷನ್ ಇರುವಂತಹ ಒಂದು ವಿಷಯದಲ್ಲಿ ಒಂದಲ್ಲ ಒಂದು ರೀತಿಯಾಗಿ ಸೊ ಎಲ್ಲ ವಿಷಯದಲ್ಲೂ ಸ್ಟ್ರಾಂಗ್ ಆಗಿರ್ಲಿಕ್ಕೆ ಆಗೋದಿಲ್ಲ, ಎಲ್ಲ ವಿಷಯದಲ್ಲೂ ಪರ್ಫೆಕ್ಟ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಫಿಸಿಕಲಿ ಸ್ಟ್ರಾಂಗ್ ಆಗಿದ್ದಾರೆ, ಮೆಂಟಲಿ ವೀಕ್ ಆಗಿರ್ತಾರೆ. ಮೆಂಟಲಿ ವೀಕ್ ಆಗಿದ್ದಾರೆ ಅಂತ ಅಂದ್ರೆ ಅಥವಾ ಸ್ಟ್ರಾಂಗ್ ಆಗಿದ್ದಾರೆ ಅಂತಂದ್ರೆ ಇಮೋಷನಲಿ, ಸೈಕಲಾಜಿಕಲ್ ಆಸ್ಪೆಕ್ಟ್ ಅಲ್ಲಿ ಅಥವಾ ದುರ್ಬಲರಾಗಿರ್ತಾರೆ ಅಥವಾ ಪ್ರಬಲರಾಗಿರ್ತಾರೆ. ಡಿಸಿಷನ್ ಮೇಕಿಂಗು, ಮೆಮೊರಿ, ಸೊ ಎಲ್ಲ ಆಸ್ಪೆಕ್ಟ್ ಓಕೆ, ಮೆಮೊರಿ ಪೂರಾಗಿರುತ್ತೆ ಅಥವಾ ಡಿಸಿಷನ್ ಮೇಕಿಂಗ್ ಪೂರಾಗಿರುತ್ತೆ. ಅಥವಾ ಮೆಂಟಲಿ ಈಸ್ ವೆರಿ ಸ್ಟ್ರಾಂಗ್ ಬಟ್ ಫಿಸಿಕಲಿ ಈಸ್ ವೀಕ್. ಸೊ ಯಾರು ಸಾಮಾನ್ಯವಾಗಿದ್ದಾರೆ, ಯಾರು ಸಾಮಾನ್ಯ ಸ್ಥಿತಿನಲ್ಲಿದ್ದಾರೆ, ಸೊ ಒಂದಲ್ಲ ಒಂದು ರೀತಿಯಾಗಿ ಅಥವಾ ಒಂದೊಂದು ಯಾವ್ದಾದ್ರು ಒಂದು ಆಸ್ಪೆಕ್ಟ್ ಅಲ್ಲಿ ಅವರಲ್ಲಿ ವೀಕ್ನೆಸ್ ಅಥವಾ ಅಸಾಮಾನ್ಯತೆ ಅಥವಾ ಅಪಸಾಮಾನ್ಯತೆ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಸಾಮಾನ್ಯರು ಯಾರು ಇಲ್ಲ. ಅಕಾರ್ಡಿಂಗ್ ಟು ಬಾಡಿ ಮಾಸ್ ಇಂಡೆಕ್ಸ್ ಏನಿರುತ್ತೆ ಅಥವಾ ಸ್ಟ್ಯಾಂಡರ್ಡೈಸ್ ಏನಿರುತ್ತೆ ಆ ಪ್ರಕಾರದಲ್ಲಿ ಬಾಡಿ ಸ್ಟ್ರಕ್ಚರ್ಸ್ ಆಗಿರ್ಬೋದು, ಬಾಡಿ ಫಿಸಿಕ್ ಇರ್ಬೋದು ಅಥವಾ ಬೇರೆ ಇನ್ಯಾವುದೋ ಒಂದು ಕಂಟೆಂಟ್, ಎಲಿಮೆಂಟು, ಮೆಜರ್ಮೆಂಟು ಎಲ್ಲ ಪ್ರಾಪರ್ ಆಗಿರುತ್ತಾ. ಅಫ್ಕೋರ್ಸ್ ಇದೆ ಅಂತ ಅಂದ್ರೂ ಕಾಗ್ನಿಟಿವ್ ಎಬಿಲಿಟೀಸು, ಡಿಸಿಷನ್ ಮೇಕಿಂಗು ನಾರ್ಮಲ್ ಆಗಿರುತ್ತಾ, ಎಮೋಷನ್ಸ್ ನಾರ್ಮಲ್ ಆಗಿರುತ್ತಾ, ಫೀಲಿಂಗ್ಸು, ಪರ್ಸನಾಲಿಟಿ ನಾರ್ಮಲ್ ಆಗಿರುತ್ತಾ, ಎಲ್ಲರೂ ಅಕ್ಸೆಪ್ಟಬಲ್ ವೇನಲ್ಲಿ ಇರುತ್ತಾ, ಆಲ್ ಟೈಮ್. ಸೊ ಒಂದಲ್ಲ ಒಂದು ರೀತಿಯಾಗಿ ಅಪಸಾಮಾನ್ಯತೆಯ ಲಕ್ಷಣಗಳನ್ನು ಹೊಂದಿರ್ತವೆ. ಸೊ ಆದರೂ ಆ ಸಿಚುಯೇಷನಲ್ಲಿ ಏನು ಮ್ಯಾನೇಜ್ ಮಾಡ್ತಾರಲ್ಲ, ಸೊ ಬೇಸ್ಡ್ ಆನ್ ದ್ಯಾಟ್ ನಾರ್ಮಲ್ಲಾ ಅಥವಾ ಅಪಸಾಮಾನ್ಯತೆ ಅಬ್ನಾರ್ಮಲ್ಲಾ ಅನ್ನೋ ರೀತಿಯಾಗಿ ನಾವು ವಿಷಯವನ್ನು ವಿಶದೀಕರಣ ಮಾಡ್ತೀವಿ. ಸೊ ಸೊಮಟೋಫಾರ್ಮ್ ಡಿಸಾರ್ಡರ್ಸ್, ಸೊ ಇದು ಯಾವುದೇ ಒಂದು ಮಾನಸಿಕ ಅಸ್ವಸ್ಥತೆ, ಇದೊಂದು ಮಾನಸಿಕ ಅಸ್ವಸ್ಥತೆ, ಇದು ದೈಹಿಕ ಲಕ್ಷಣಗಳಿಗಾಗಿ ಪ್ರಕಟವಾಗುತ್ತೆ ಅಂತ ಹೇಳ್ತಾರೆ. ಅಂದರೆ ನಾವೇನೆಲ್ಲ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇರ್ತೀವಿ, ಸೊ ಈಗ ನನಗೆ ಹೆಡ್ಡೇಕ್ ಇದೆ, ಹಸಿವಿದೆ, ಯಾವಾಗಲೂ ಅದನ್ನ ರಿಪೋರ್ಟ್ ಮಾಡ್ತಾ ಇರ್ತೀವಿ. ಸೊ ಯಾವುದೋ ಒಂದು ರೀಸನ್ ಅನ್ನ ಕೊಡ್ತಾ ಇರ್ತೀವಿ. ಸೊ ಏನಕ್ಕೆ ಆಫೀಸಿಗೆ ಲೇಟ್ ಬಂದು, ಸೊ ನನಗೆ ಸ್ಟಮಕ್ ಪೇನ್ ಇದೆ, ಹೆಡ್ಡೇಕ್ ಇದೆ, ಅಥವಾ ಇನ್ನೇನೋ ಒಂದು ಪೇನ್ ಇದೆ. ಯಾವುದೋ ಒಂದು ಈವೆಂಟ್ಗೆ ಹೋಗ್ತಾ ಇದ್ದೀರಾ, ಏನಕ್ಕೋಸ್ಕರ ಅಲ್ಲಿ ಲೇಟಾಗಿ ಹೋದ್ರಿ, ನೀವು ಕೊಡುವಂಥ ರೀಸನ್ಸು ಸೇಮ್ ಆ್ಯಸ್ ಇಟ್ ಈಸು.
ಮನೆಗೆ ಹೋಗ್ತೀವಿ, ಅಲ್ಲೂ ಲೇಟಾಗಿ ಹೋಗ್ತೀವಿ. ಸೊ ಅಲ್ಲೂ ಕೊಡುವಂಥ ರೀಸನ್ಸ್ಗಳು ಸೇಮ್. ಅಂದರೆ ಒಂದು ಸಿಚುಯೇಷನ್ ಅನ್ನು ನಾವು ತಪ್ಪಿಸ್ಕೊಳ್ಳಿಕ್ಕೆ ಅದಕ್ಕೆ ಜಸ್ಟಿಫಿಕೇಶನ್ ಕೊಡುವಂಥ ಒಂದು ಭರಾಟೆನಲ್ಲಿ ನಾವೇನು ಕಾರಣಗಳನ್ನು ಕೊಡ್ತಾ ಹೋಗ್ತೀವಿ. ಸೊ ಅದು ನಮಗೆ ಗೊತ್ತಿದ್ದು ಅಥವಾ ಗೊತ್ತಿಲ್ಲದೇನೋ ಅದೇ ರೋಗ ಲಕ್ಷಣಗಳಾಗಿ ನಮ್ಮಲ್ಲಿ ಡೆವಲಪ್ ಆಗಿಬಿಡುತ್ತೆ. ಸೊ ಅದನ್ನೇ ಸೊಮೆಟೋಫಾರ್ಮ್ ಡಿಸಾರ್ಡರ್ಸ್ ಅಂತ ಕರೀತಾರೆ. ಅದು ಪ್ರಕಟವಾಗುತ್ತೆ. ನಾವೇನು ಮಾನಸಿಕ ಅಥವಾ ಸಾಮಾನ್ಯ ಒತ್ತಡವನ್ನು ನಿಭಾಯಿಸಿಕೊಳ್ಳಲಿಕ್ಕೆ ಅಥವಾ ನಿವಾರಿಸಿಕೊಳ್ಳಲಿಕ್ಕೆ ಕೊಡುವಂತಹ ಕಾರಣಗಳು ಸೋಮ ಅಂದರೆ ಬಾಡಿಗೆ ರಿಲೇಟೆಡ್ ಇರ್ತಕ್ಕಂತಹ ಒಂದು ರೋಗ ಲಕ್ಷಣಗಳು ಮುಂದೊಂದು ದಿನ ನಮ್ಮಲ್ಲಿ ಅಂತಹ ಸಿಚುಯೇಷನ್ ಬಂದಾಗ, ಅಂತಹ ಸಿಚುಯೇಷನ್ಗೆ ನಾವು ಎಕ್ಸ್ಪೋಸ್ ಆಗುವಂಥ ಸಂದರ್ಭದಲ್ಲಿ ಪ್ರಕಟವಾಗುತ್ತವೆ. ಅದನ್ನೇ ಸೊಮೆಟೋಫಾರ್ಮ್ ಡಿಸಾರ್ಡರ್ಸ್ ಅಂತ ಕರೀತಾರೆ. ಓಕೆ, ಸೊ ಅದರಲ್ಲಿ ಬೇರೆ ಬೇರೆ ಕಾರಣಗಳು ಇರುತ್ತೆ. ಪರಿಣಾಮ ಮತ್ತು ಮತ್ತೊಂದು ಅಸ್ವಸ್ಥತೆಗೆ, ಮಾನಸಿಕ ಅಸ್ವಸ್ಥತೆಗೆ ಇವೆಲ್ಲ ಕಾರಣ ಆಗ್ತಾ ಹೋಗುತ್ತೆ. ಸೊ ಅದನ್ನು ಸೊಮೆಟೋಫಾರ್ಮ್ ಡಿಸಾರ್ಡರ್ಸ್ ಅಂತ ಕರೀತಾರೆ. ಸೊ ಇಲ್ಲಿ DSM-4 ಮತ್ತು DSM-11 ಪ್ರಕಾರ ಇದರಲ್ಲಿರ್ತಕ್ಕಂಥ ಗುಣಲಕ್ಷಣಗಳು, ಸೊಮೆಟೋಫಾರ್ಮ್ ಡಿಸಾರ್ಡರ್ಸ್ ಅಂದರೆ ಏನು ಅನ್ನೋ ಒಂದು ಗುಣಲಕ್ಷಣಗಳನ್ನು ಅವರು ವಿಶದೀಕರಣ ಮಾಡ್ತಾ ಹೋಗಿದ್ದಾರೆ. ಸೊ ಅದರಲ್ಲಿ ಇರ್ತಕ್ಕಂಥ ಕೈಪಿಡಿ ಸೇರಿದಂತೆ ಮಾನಸಿಕ ಅಸ್ವಸ್ಥತೆ ಹಲವಾರು ರೋಗ ನಿರ್ಣಯ ಈ ಯೋಜನೆಯಲ್ಲಿ ಸೇರಿಸಲಾಗಿದೆ. ಅಂದರೆ ರೋಗ ಲಕ್ಷಣಗಳು ಯಾವೆಲ್ಲ ರೋಗ ಲಕ್ಷಣಗಳಿತ್ತು ಅಂತಂದರೆ ಅದನ್ನು ಸೊಮೆಟೋಫಾರ್ಮ್ ಡಿಸಾರ್ಡರ್ಸ್ ಅಂತ ಕರೀತಾರೆ, ಅದು ಕರೀಬಹುದು. DSM-5 ಮೊದಲು ಈ ಅಸ್ವಸ್ಥತೆಯನ್ನು ಸೊಮೆಟೈಸೇಷನ್ ಡಿಸಾರ್ಡರ್ಸ್ ಮತ್ತು ಪ್ರತ್ಯೇಕಿಸದ ಸೊಮೆಟೋಫಾರ್ಮ್ ಡಿಸಾರ್ಡರ್ಸ್ ಎಂದು ವಿಂಗಡಣೆ ಮಾಡಲಾಗಿದೆ. ಬಟ್ ನೌ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಎ ಸೊಮೆಟೋಫಾರ್ಮ್ ಡಿಸಾರ್ಡರ್. ಇದರ ಪ್ರಕಾರ ಈ DSM-4 ರೋಗ ಲಕ್ಷಣದ ಪ್ರಕಾರ ಸೊಮೆಟೋಫಾರ್ಮ್ದು ದೈಹಿಕ ರೋಗ ಲಕ್ಷಣದ ಅಸ್ವಸ್ಥತೆಯಿಂದ ಗುರುತಿಸಲ್ಪಟ್ಟ ಜನರಲ್ಲಿ ವೈದ್ಯಕೀಯ ಪರೀಕ್ಷೆಯ ಫಲಿತಾಂಶಗಳು ಸಾಮಾನ್ಯ ಅಥವಾ ವ್ಯಕ್ತಿಯ ರೋಗ ಲಕ್ಷಣಗಳನ್ನು ವಿವರಿಸುವುದಿಲ್ಲ. ಓಕೆ, ಸೊ ನಾವು ರಿಪೋರ್ಟ್ ಮಾಡ್ತಾ ಇರ್ತೀವಿ, ಪದೇ ಪದೇ ನನ್ನಲ್ಲಿ ಹೆಡ್ಡೇಕ್ ಇದೆ, ಸೊ ಏನೋ ಒಂದು ಪ್ರಾಬ್ಲಮ್ಸ್ ಇದೆ, ಸೊ ಏನೋ ಕೀ ಪೇನ್ ಇದೆ ಅಥವಾ ಇನ್ಯಾವುದೋ ನೋವಿದೆ ಅಂತ ಪದೇ ಪದೇ ರಿಪೋರ್ಟ್ ಮಾಡ್ತಾ ಇರ್ತೀವಿ. ಆದರೆ ಯಾವುದೇ ಒಂದು ಅದನ್ನು ಪರೀಕ್ಷೆಗೆ ನಾವು ಒಳಪಡಿಸಿದಾಗ ಆ ರೋಗ ಲಕ್ಷಣಗಳು ಎಕ್ಸಿಸ್ಟ್ ಇಲ್ಲ ಅನ್ನೋ ಒಂದು ರಿಪೋರ್ಟ್ ನಮಗೆ ಬರ್ತಾ ಹೋಗುತ್ತೆ. ಸೊ ವೈದ್ಯಕೀಯವಾಗಿ ಸೊ ವಿ ಕಾಂಟ್ ಪ್ರೂವ್ ದ್ಯಾಟ್. ನಾವು ಹೆಡ್ಡೇಕ್ ಇದೆ ಅಂತ ಹೇಳ್ತಾ ಹೋಗ್ತೀವಿ, ಅಥವಾ ಏನೋ ಒಂದು ಪೇನ್ ಇದೆ, ಕ್ರಾನಿಕ್ ಪೇನ್ ಇದೆ, ಮೈಲ್ಡ್ ಇದೆ ಅಂತ ನಾವು ಏನು ರಿಪೋರ್ಟ್ ಮಾಡ್ತಾ ಹೋಗ್ತೀವಿ, ಅಂತಹ ದೈಹಿಕ ರೋಗ ಲಕ್ಷಣಗಳನ್ನು ನಾವು ವೈದ್ಯಕೀಯವಾಗಿ ಎಕ್ಸ್ಪ್ಲನೇಷನ್ ಕೊಡಲಿಕ್ಕೆ ಅಥವಾ ಐಡೆಂಟಿಫೈ ಮಾಡಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಸೊ ಇಂತಹ ರೋಗ ಲಕ್ಷಣಗಳು ಈ ಸೊಮೆಟೈಸೇಷನ್ ರೋಗ ಲಕ್ಷಣಗಳ ಪರಿವ್ಯಾಪ್ತಿಗೆ ಬರ್ತಾ ಹೋಗುತ್ತೆ. ಇದು ಏನು, ಇದಕ್ಕೆ ಕಾರಣ ಏನು ಅನ್ನೋ ಒಂದು ಉಪಸ್ಥಿತಿಯನ್ನು ನಾವು ಸೂಚಿಸ್ತೇವೆ, ಜಸ್ಟಿಫಿಕೇಶನ್ ಮಾಡಲಿಕ್ಕೆ ನಾವು ಸಾಧ್ಯ ಆಗೋದಿಲ್ಲ. ಓಕೆ, ಸೊ ಆದರೂ ಒಬ್ಬ ವ್ಯಕ್ತಿ ಏನು ಸೊಮೆಟೋಫಾರ್ಮ್ ಡಿಸಾರ್ಡರ್ಸ್ ಹೊಂದಿರ್ತಕ್ಕಂಥ ವ್ಯಕ್ತಿ ಆ ಪೇನನ್ನು ಏನೋ ಗುರುತಿಸ್ಕೊಳ್ತಾನೆ, ಆ ಪೇನನ್ನು ಫೀಲ್ ಮಾಡ್ತಾನೆ, ಅದರ ಕಾನ್ಸಿಕ್ವೆನ್ಸಸ್ಗಳು ಏನು ಆಗ್ತಾ ಇರುತ್ತೆ, ಆತನಲ್ಲಿ ಏನು ಆಗ್ತಾ ಇರುತ್ತೆ ಅದನ್ನು ರಿಪೋರ್ಟ್ ಮಾಡ್ತಾನೆ, ಚಿಕಿತ್ಸೆಗೆ ಒಳಗಾಗ್ತಾನೆ. ಸೊ A ಇಂದ Z ವರೆಗೂ ಏನೇನು ಆಗಬೇಕು ಅದಕ್ಕೆ ಎಲ್ಲದಕ್ಕೂ ಸಹ ಅದು ಎಕ್ಸ್ಪೀರಿಯನ್ಸ್ ಆಗುವಂಥದ್ದನ್ನು ನಾವು ನೋಡ್ತೀವಿ. ಆದರೆ ವೈದ್ಯಕೀಯವಾಗಿ ವಿವರಿಸಲಾಗದ ದೈಹಿಕ ಲಕ್ಷಣಗಳು ಇರೋದನ್ನು ನಾವು ಇಲ್ಲಿ ಗುರುತಿಸ್ಕೋಬೇಕಾಗುತ್ತೆ, ಅದು ಇರೋದನ್ನು ನಾವು ಮನಗಾಣಬೇಕಾಗುತ್ತೆ. ಸೊ ಈ ಅಂದರೆ ಬಾಡಿಗೆ ನಾವೇನೆಲ್ಲ ರಿಪೋರ್ಟ್ ಮಾಡ್ಕೊಳ್ತಾ ಇರ್ತೀವಿ, ನಾವೆಲ್ಲ ಗ್ರಹಿಸ್ಕೊಳ್ತಾ ಇರ್ತೀವಿ, ಅದೆಲ್ಲ ಅಟ್ಯಾಚ್ ಆಗ್ತಾ ಹೋಗುತ್ತೆ. ಸೊ ನಾವು ಏನು ರಿಪೋರ್ಟ್ ಮಾಡ್ತಾ ಇರ್ತೇವೆ, ಫಾರ್ ಎಕ್ಸಾಂಪಲ್ ಹೆಡ್ಡೇಕ್ ಅಂತ, ಸೊ ತಲೆನೋವು ನಮಗೆ ನೋಯಿಂಗ್ಲಿ ಅಥವಾ ಅನ್ನೋಯಿಂಗ್ಲಿ ಅದು ಆ ತಲೆನೋವು ಅಂತ ಒಂದು ಸಿಚುವೇಶನಲ್ಲಿ, ಅಂತಹ ಒಂದು ಸಂದರ್ಭದಲ್ಲಿ ಕನೆಕ್ಟ್ ಆಗೋದನ್ನು ನಾವು ನೋಡ್ತಾ ಹೋಗ್ತೀವಿ. ಓಕೆ, ಸೊ ಇದನ್ನೇ ಸೊಮೆಟೋಫಾರ್ಮ್ ಡಿಸಾರ್ಡರ್ಸ್. ಸೊ ರೋಗಿ ತನ್ನ ರೋಗ ಲಕ್ಷಣದ ಬಗ್ಗೆ ವಿಪರೀತವಾದಂತಹ ಅನುಭವವನ್ನು ಹೊಂದ್ತಾ ಇರ್ತಾರೆ ಮತ್ತು ಈ ಚಿಂತೆಯು ದೈಹಿಕ ದೂರುಗಳ ತೀವ್ರತೆಗೆ ಅನುಗುಣವಾಗಿಲ್ಲ ಎಂದು ನಿರ್ಣಯಿಸಬೇಕಾಗುತ್ತೆ. ಸೊ ನನಗೆ ಹೆಡ್ಡೇಕ್ ಇದೆ, ಆ ಪೇನ್ ಇದೆ, ಈ ಪೇನ್ ಇದೆ ಅಂತ ಅವರು ರಿಪೋರ್ಟ್ ಮಾಡ್ತಾನೆ ಇರ್ತಾರೆ.
ಆದರೆ ಯಾರಲ್ಲಿ ಈ ರೀತಿಯಾದ ಗುಣಲಕ್ಷಣಗಳು ಅಥವಾ ರೋಗ ಲಕ್ಷಣಗಳು ಕಂಡು ಬರುತ್ತೆ, ಬಟ್ ಅದು ಶಾರೀರಿಕವಾಗಿ ಅಥವಾ ದೈಹಿಕ ದೂರುಗಳ ತೀವ್ರತೆಗೆ ಕನೆಕ್ಟ್ ಆಗಿರೋದಿಲ್ಲ ಅಂತ ನಾವು ನಿರ್ಣಯಿಸ್ಕೋಬೇಕಾಗತ್ತೆ. ಸೊ ಯಾವುದೇ ರೀತಿ ಅಂತ ನಾವು ಟೆಸ್ಟ್ ಮಾಡಿದ್ರೆ, ಸೊ ಏನೋ ಬ್ಯಾಕ್ ಪೇನ್ ಇದೆ ಅಂತ ರಿಪೋರ್ಟ್ ಮಾಡ್ತಿರ್ತಾರೆ, ಅಥವಾ ಏನೋ ಒಂದು ಭುಜದ ನೋವು ಅಥವಾ ಕಾಲು ನೋವು, ಕೈ ನೋವು, ಸೊ ಏನೋ ಒಂದು ಕ್ರಾನಿಕ್ ಆಗಿದೆ, ಅದನ್ನ ಟಾಲರೇಟ್ ಮಾಡೋಕ್ಕಾಗ್ತಾ ಇಲ್ಲ ಅದನ್ನ. ಸೊ ಏನೋ ಒಂದು ರೀತಿಯಾದಂತಹ ಒಂದು ಕ್ರಾನಿಕ್ ಇಲ್ನೆಸ್ ಅಥವಾ ಪೇನ್ ಅನ್ನ ರಿಪೋರ್ಟ್ ಮಾಡ್ತಾ ಇರ್ತಾರೆ, ಬಟ್ ಅದನ್ನ ನಾವು ಐಡೆಂಟಿಫಿಕೇಶನ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅಂತಹ ರೋಗ ಲಕ್ಷಣಗಳು ಇರೋದನ್ನ, ಸೊ ಈ ಸೊಮಟೋಫಾರ್ಮ್ ಡಿಸಾರ್ಡರ್ಸ್ನ ರೋಗ ಲಕ್ಷಣಗಳ ಒಂದು ಬಗೆ ಅನ್ನೋದನ್ನ ನಾವು ನಿರ್ಣಯಿಸ್ಕೋಬೇಕಾಗುತ್ತೆ. ಸೊ ದೈಹಿಕ ರೋಗ ಲಕ್ಷಣದ ಅಸ್ವಸ್ಥತೆಯ ರೋಗ ನಿರ್ಣಯಕ್ಕೆ ವಿಷಯವು ಕನಿಷ್ಠ 6 ತಿಂಗಳವರೆಗೆ ಪುನರಾವರ್ತಿತ ದೈಹಿಕ ದೂರುಗಳನ್ನು ಹೊಂದಿರಬೇಕು. ಓಕೆ, ಸೊ ನನಗೆ ಒಂದು ರೋಗ ಲಕ್ಷಣ ಕಾಣಿಸ್ಕೊಳ್ತಾ ಇರುತ್ತೆ ಅಂದರೆ ನಾನು ರಿಪೋರ್ಟ್ ಮಾಡ್ತಾ ಇರ್ತೀನಿ. ಸೊ ಒಮ್ಮೆ 2 ಬಾರಿ 3 ಬಾರಿ, ಸೊ ನಾವು ಅದನ್ನು ಸೊಮಟೋಫಾರ್ಮ್ ಡಿಸಾರ್ಡರ್ಸ್ ಅಂತ ನಾವು ಅದನ್ನು ಕರಿಬೇಕು ಅನ್ನೋದೇ ಆದರೆ, ಅದನ್ನು ನಿರ್ಣಯವನ್ನು ತೆಗೆದುಕೋಬೇಕು ಅನ್ನೋದೇ ಆದರೆ ಕನಿಷ್ಠ 6 ತಿಂಗಳವರೆಗೆ ಅಂತಹ ರೋಗ ಲಕ್ಷಣಗಳು ಇರೋದನ್ನು ನಾವು ಗುರುತಿಸ್ಕೋಬೇಕಾಗುತ್ತೆ. ಪದೇ ಪದೇ ಎಕ್ಸ್ಪೋಸ್ ಮಾಡ್ತಾ ಇರ್ತಾರೆ, ಪದೇ ಪದೇ ಅದು ಪುನರಾವರ್ತನೆ ಆಗ್ತಾ ಇರುತ್ತೆ, ಪದೇ ಪದೇ ಅವರಲ್ಲಿ ಹೊಂದಿರ್ತಕ್ಕಂತಹ ಗುಣಲಕ್ಷಣಗಳು ಮರುಕಳಿಸ್ತಾ ಇರುತ್ತೆ, ಅಂದ್ರೆ ರಿಪೋರ್ಟ್ ಮಾಡ್ತಾ ಇರ್ತಾರೆ. ಅವರು ಆ ಪೇನ್ ಇದೆ ಅನ್ನೋದನ್ನ ಅವರು ರಿಪೋರ್ಟ್ ಮಾಡ್ಕೊಳ್ತಾ ಇರ್ತಾರೆ. ಸೊ ಹೀಗೆ ಈ ದೈಹಿಕ ರೋಗ ಲಕ್ಷಣದ ಅಸ್ವಸ್ಥತೆ ರೋಗ ನಿರ್ಣಯವನ್ನ ನಾವು ತೆಗೆದುಕೋಬೇಕು ಅನ್ನೋದಾದ್ರೆ ಅಂತಹ ಪೇನು ಕನಿಷ್ಠ 6 ತಿಂಗಳವರೆಗೆ ಪುನರಾವರ್ತಿತವಾಗಿರಬೇಕು, ರಿಪೋರ್ಟ್ ಆಗ್ತಾ ಇರಬೇಕು. ಸೊ ಆಗಿದ್ದಾಗ ಮಾತ್ರ ಅಂತಹ ವ್ಯಕ್ತಿ ಸೊಮಟೋಫಾರ್ಮ್ ಡಿಸಾರ್ಡರ್ಸ್ ಇಂದ ಅಥವಾ ಸೊಮಟೋಫಾರ್ಮ್ ಡಿಸಾರ್ಡರ್ಸ್ ಅಂತಹ ರೋಗ ಲಕ್ಷಣಗಳನ್ನ ಹೊಂದಿದ್ದಾರೆ ಅನ್ನೋದನ್ನ ನಾವು ರಿಪೋರ್ಟ್ ಮಾಡಬೇಕಾಗುತ್ತೆ ಅಥವಾ ನಿರ್ಣಯ ಮಾಡ್ಕೋಬೇಕಾಗುತ್ತೆ. ಸೊ ಕೆಲವೊಮ್ಮೆ ಏನಾಗುತ್ತೆ, ಇಂತಹ ರೋಗ ಲಕ್ಷಣಗಳು ಇತರ ಕಾಯಿಲೆಗಳಂತೆ ಇರ್ತವೆ ಮತ್ತು ಹಲವಾರು ವರ್ಷಗಳವರೆಗೆ ಇರ್ತವೆ. ಸೊ ನಾವು ಅದನ್ನ ರಿಪೋರ್ಟೇ ಮಾಡಕ್ ಹೋಗಿರೋದಿಲ್ಲ. ಸೊ ಅದನ್ನ ನಾವು ಕೆಲವೊಂದು ಬಾರಿ ಅದು ಇದೆ ಅಂತ ನಾವು ಅಂದ್ಕೊಳ್ತೀವಿ, ಅದಿರೋದು ಅಂತಹ ರೋಗ ಅಥವಾ ಕ್ರಾನಿಕ್ ಪೇನು ಇಲ್ನೆಸ್ ಇರೋದನ್ನ ನಮಗೆ ಅನುಭವ ಆಗ್ತಾ ಇರುತ್ತೆ. ಆದರೆ ಕೆಲವೊಂದು ಬಾರಿ ಅದನ್ನ ಹೇಳ್ಕೊಳೋದಕ್ಕೆ ಹೋಗೋದಿಲ್ಲ, ಅದಕ್ಕೆ ಟ್ರೀಟ್ಮೆಂಟು ಸಹ ತೆಗೆದುಕೊಳ್ಳೋದಕ್ಕೆ ಹೋಗೋದಿಲ್ಲ. ಸೊ ಬಹಳ ದಿನಗಳವರೆಗೆ ಅಂತಹ ರೋಗ ಲಕ್ಷಣಗಳು ಇರೋದನ್ನ ನಾವು ನೋಡ್ತಾ ಹೋಗ್ತೀವಿ ಅಥವಾ ಗುರುತಿಸ್ಕೊಳ್ತಾ ಹೋಗ್ತೀವಿ. ಸೊ ಇವೆಲ್ಲವೂ ಸಹ ಈ ಒಂದು ರೋಗ ಲಕ್ಷಣದ ಸೊಮಟೋಫಾರ್ಮ್ ಡಿಸಾರ್ಡರ್ಸ್ನ ಒಂದು ರೋಗ ಲಕ್ಷಣದ ಒಂದು ಲಕ್ಷಣಗಳಾಗಿರುತ್ತೆ. ಸಾಮಾನ್ಯವಾಗಿ ಇಂತಹ ರೋಗ ಲಕ್ಷಣಗಳು ಹದಿಹರೆಯದ ಸಮಯದಲ್ಲಿ ಕಾಣಿಸಿಕೊಳ್ಳಲು ಪ್ರಾರಂಭವಾಗುತ್ತೆ ಮತ್ತು ರೋಗಿಗಳನ್ನು 30 ವರ್ಷ ವಯಸ್ಸಿನ ಮೊದಲು ರೋಗ ನಿರ್ಣಯ ಮಾಡಲಾಗುತ್ತೆ. ಕಾರಣಗಳು ಬಹಳ ಇರುತ್ತೆ, ಯಾಕೆ ಅಂತಂದ್ರೆ ವಯಸ್ಸಿನ ಅನುಭವಗಳು ಇರೋದಿಲ್ಲ, ಒಂದು ಸ್ಟ್ರೆಸ್ಫುಲ್ ಸಿಚುಯೇಷನ್ ಅನ್ನು ಹೇಗೆ ಡೀಲ್ ಮಾಡಬೇಕು ಅನ್ನೋ ಒಂದು ಅನುಭವ ಇರೋದಿಲ್ಲ, ಯಾರ ಜೊತೆ ಹೇಗೆ ಡೀಲ್ ಮಾಡ್ಕೋಬೇಕು, ವ್ಯವಹಾರ ಮಾಡ್ಕೋಬೇಕು, ಯಾರ ಜೊತೆ ಅಂದ್ರೆ ಯಾವ ಪರ್ಸನಾಲಿಟಿ ಅಥವಾ ಇಂಟರ್ಪರ್ಸನಲ್ ರಿಲೇಶನ್ಶಿಪ್ ಅನ್ನು ಹೇಗೆ ಮೇಂಟೈನ್ ಮಾಡಬೇಕು. ಸೊ ಯಾವಾಗ ಅನುಭವದ ಕೊರತೆಯಿಂದ ಅಥವಾ ಸ್ಕಿಲ್ನ ಕೊರತೆಯಿಂದ ಒತ್ತಡದ ಸಂದರ್ಭವನ್ನ ನಿರ್ಣಯ ಮಾಡಲಿಕ್ಕೆ ಕಷ್ಟ ಆಗ್ತಾ ಹೋಗುತ್ತೆ, ಅಂಥವರಲ್ಲಿ ಇಂತಹ ರೋಗ ಲಕ್ಷಣಗಳು ಕಾಣಿಸ್ಕೊಳ್ಳುವಂಥದ್ದು ಜಾಸ್ತಿ. ಫಾರ್ ಎಕ್ಸಾಂಪಲ್, ನಾವು ಒಂದು ಆಫೀಸ್ಗೆ ಹೋಗ್ಬೇಕಾಗಿರುತ್ತೆ, ರೀಸನ್ ಸರಿಯಾದ ನಾವು ಕೊಡ್ಲಿಕ್ಕೆ ಆಗೋದಿಲ್ಲ, ಸೊ ಏನೋ ಒಂದು ಸುಳ್ಳು ಹೇಳ್ತೀವಿ ಅಥವಾ ಇನ್ಯಾವುದೋ ಒಂದು ರೀಸನ್ಸ್ ಅನ್ನ ಹೇಳ್ತೀವಿ. ಇಂತಹ ಸಂದರ್ಭದಲ್ಲಿ ಕಾಣಿಸ್ಕೊಳ್ಳುವಂತಹ ರೋಗ ಲಕ್ಷಣಗಳು ಇವೆ. ಸೊ ಯಾವ್ದಾದ್ರು ಒಂದು ಒತ್ತಡ, ಒಂದು ಪ್ರಾಜೆಕ್ಟ್ ಬಂದಿರುತ್ತೆ, ಆ ಪ್ರಾಜೆಕ್ಟ್ ಅನ್ನ ಮಾಡ್ಬೇಕು ಅಂತಂದ್ರೆ ನಮಗೆ ಟೈಮ್ ಸಾಕಾಗ್ತಾ ಇಲ್ಲ, ಅದಾಗ್ತಾ ಇಲ್ಲ, ಇದಾಗ್ತಾ ಇಲ್ಲ ಅಂತ ನಾವು ಏನೋ ಒಂದು ರೀಸನ್ ಅನ್ನ ಕೊಡಕ್ ಹೋಗ್ತೀವಿ, ಅಥವಾ ಯಾವುದೋ ಒಂದು ರೀಸನ್ಸ್ ಮುಖಾಂತರ ನಾವು ಅಡ್ವಾಂಟೇಜ್ ಅನ್ನ ತೆಗೆದುಕೊಳ್ಳಿಕ್ಕೆ ಹೋಗ್ತೀವಿ. ಸೊ ಅಂತಹ ಒಂದು ರೀಸನ್ನು ನಮ್ಮಲ್ಲಿ ಕ್ರಾನಿಕ್ ಇಲ್ನೆಸ್ ಆಗಿ ಬೆಳಲಿಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ಸೊ ಇದೆಲ್ಲ ಕಾಣಿಸ್ಕೊಳ್ಳೋಂಥದ್ದು ಯಾವಾಗ? ಸೊ ಬಿಲೋ 30 years, ಅಂದ್ರೆ ಯಾವ ವ್ಯಕ್ತಿ ಅನುಭವಕ್ಕೆ ಒಳಗಾಗ್ತಾ ಇಲ್ಲ, ಸೊ ಅಂತಹ ಅಥವಾ ಪ್ರಾಕ್ಟಿಕಾಲಿಟಿಗೆ ಬರ್ತಾ ಇಲ್ಲ,
ಕೇವಲ ಅಸಂಪ್ಷನ್ಸ್ಗಳ ಮುಖಾಂತರ ವ್ಯವಹರಿಸ್ತಾ ಇದ್ದಾನೆ, ಕಲ್ಪನೆ ಲೋಕದಲ್ಲಿ ತನ್ನನ್ನು ತಾನು ಎಕ್ಸ್ಪೋಸ್ ಮಾಡ್ಕೊಳ್ತಾ ಇದ್ದಾನೆ, ಅಂಥ ಸಂದರ್ಭದಲ್ಲಿ ಸೊ ಈ ರೀತಿಯಾದಂಥ ರೋಗ ಲಕ್ಷಣಗಳು ಕಾಣಿಸ್ಕೊಳ್ಳುವಂಥದ್ದು ಜಾಸ್ತಿ ಆಗಿರುತ್ತೆ. ಓಕೆ, ಸೊ ಕೆಲವೊಂದು ಬಾರಿ ಈ ಸಂಸ್ಕೃತಿ ಮತ್ತು ಲಿಂಗದಾದ್ಯಂತ ಅಂದರೆ ಜೆಂಡರ್ ವೈಸ್ ರೋಗ ಲಕ್ಷಣಗಳು ಕಂಡು ಬರಬಹುದು. ಓಕೆ, ಸೊ ಅವರ ಜೆಂಡರ್ನ ಅನುಗುಣವಾದಂತಹ ರೋಗ ಲಕ್ಷಣಗಳು, ಮತ್ತು ಇದು ಸಾಮಾನ್ಯ ಲಕ್ಷಣಗಳು. ಸೊ ಇವರಲ್ಲಿರ್ತಕ್ಕಂತಹ ಅಂದರೆ ಯಾರು ಈ ಸಮಟೈಸೇಷನ್ ಸಮಟೋಫಾರ್ಮ್ ಡಿಸಾರ್ಡರ್ಸ್ಗೆ ಒಳಗಾಗ್ತಾ ಇರ್ತಾರೆ, ಸೊ ಅವರಲ್ಲಿ ಆತಂಕ, ಖಿನ್ನತೆ, ಡಿಪ್ರೆಷನ್ನು ಅಥವಾ ಒತ್ತಡ, ಸೊ ಈ ರೀತಿಯಾದಂತಹ ರೋಗ ಲಕ್ಷಣಗಳು ಸಾಮಾನ್ಯವಾಗಿರುತ್ತೆ. ಸೊ ಯಾವುದೋ ಒಂದು ಒತ್ತಡಕಾರಕ ಸಂದರ್ಭವನ್ನು ಟಾಲರೇಟ್ ಮಾಡೋಕ್ಕೆ ಇವ್ರ ಕೈಯಿಂದ ಸಾಧ್ಯ ಆಗೋದಿಲ್ಲ. ಐಸೋಲೇಟ್ ಆಗುವಂಥದ್ದು, ಖಿನ್ನತೆಗೆ ಒಳಗಾಗುವಂಥದ್ದು, ಸೊ ಯಾರೊಂದಿಗೂ ಹೆಚ್ಚು ಬೆರೆದಲೇ ಇರುವಂಥದ್ದು, ಈ ರೀತಿಯಾದಂಥ ಗುಣಲಕ್ಷಣಗಳನ್ನು ಈ ಸಮಟೋಫಾರ್ಮ್ ಡಿಸಾರ್ಡರ್ಸ್ ಹೊಂದಿರತಕ್ಕಂಥ ವ್ಯಕ್ತಿಗಳು ಗುಣಲಕ್ಷಣ ಅಂದರೆ ರೋಗ ಲಕ್ಷಣಗಳನ್ನು ಹೊಂದಿರುವಂಥದ್ದನ್ನು ನಾವು ಕಾಣ್ತಾ ಹೋಗಬಹುದು. ಆದಾಗ್ಯೂ ಈ ದೃಢಪಡಿಸಿದ ವೈದ್ಯಕೀಯ ಕಾಯಿಲೆಗಳನ್ನು ಹೊಂದಿರುವ ವ್ಯಕ್ತಿಗಳಲ್ಲಿ ಆತಂಕ ಮತ್ತು ಖಿನ್ನತೆಯು ತುಂಬ ಸಾಮಾನ್ಯ. ಸೊ ಯಾರು ಈ ಸಮಟೋಫಾರ್ಮ್ ಡಿಸಾರ್ಡರ್ಸ್ ಅನ್ನು ಹೊಂದಿರ್ತಾರೆ, ಆದರೆ ಈ ಕೆಲವೊಂದು ಟೆಸ್ಟ್ಗಳ ಮುಖಾಂತರ, ಕೆಲವೊಂದು ಥೆರಪೀಸ್ಗಳ ಮುಖಾಂತರ, ಕೆಲವೊಂದು ಬೇರೆ ಬೇರೆ ವಿಧಾನಗಳ ಮುಖಾಂತರ ನಾವೇನು ಐಡೆಂಟಿಫೈ ಮಾಡ್ಕೊಳ್ತೀವಿ ಆ್ಯಸ್ ಎ ಸಮಟೋಫಾರ್ಮ್ ಡಿಸಾರ್ಡರ್ಸು, ಸೊ ಅವರಲ್ಲಿ ಸೊ ಅನೇಕ ರೀತಿಯಾದಂತಹ, ಸೊ ಈಗ ನೀವು ಯಾವುದೋ ಒಂದು ರೋಗ ಲಕ್ಷಣಗಳನ್ನು ಹೊಂದಿರ್ತಕ್ಕಂಥ ಸ್ಟ್ರೆಸ್ಸು, ಡಿಪ್ರೆಷನ್ನು ಅಥವಾ ಯಾವುದೇ ರೀತಿಯಾದಂಥ DSM-4 ಅಥವಾ DSM-5ನಲ್ಲಿ ಅಥವಾ ICD-10-11ನಲ್ಲಿ ಬರ್ತಕ್ಕಂಥ ಯಾವುದೇ ಗುಣಲಕ್ಷಣಗಳನ್ನು ನೀವು ಓದ್ತಾ ಹೋದರೆ ಸಾಮಾನ್ಯವಾಗಿರ್ತಕ್ಕಂತಹ ವ್ಯಕ್ತಿಗೂ ಕನೆಕ್ಟ್ ಆಗ್ತಾ ಹೋಗುತ್ತೆ. ಐಸೋಲೇಟ್ ಆಗಿರ್ತಾನೆ ವ್ಯಕ್ತಿ, ಭಯ ಹೊಂದಿರುವಂತಹ ವ್ಯಕ್ತಿ, ಅಥವಾ ಕ್ರಾನಿಕ್ ಇಲ್ನೆಸ್ಸು, ಅನುಮಾನ ವ್ಯಕ್ತಪಡಿಸುವಂಥದ್ದು, ಅಂದರೆ ಆ ಒಂದು ರೋಗಕ್ಕೆ ಸಂಬಂಧಿಸಿದಂತಹ ರೋಗ ಲಕ್ಷಣಗಳ ಒಂದು ಪಟ್ಟಿ ಏನಿರುತ್ತಲ್ಲ, ಆ ಪಟ್ಟಿಯನ್ನು ಓದ್ತಾ ಹೋದರೆ ಆಲ್ಮೋಸ್ಟ್ ಆಲ್ ಸಿಮಿಲಾರಿಟಿ ಇರುತ್ತೆ. ಆಲ್ಮೋಸ್ಟ್ ಆಲ್ ಎಲ್ಲ ರೋಗ ಲಕ್ಷಣಗಳು ಕನೆಕ್ಟ್ ಆಗ್ತಾ ಇರುತ್ತೆ, ಬೇರೆ ಬೇರೆ ರೋಗ ಲಕ್ಷಣಗಳಿಗೂ ಅದು ಕನೆಕ್ಟ್ ಆಗ್ತಾ ಹೋಗುತ್ತೆ. ಬಟ್ ಟೆಕ್ನಿಕಲಿ ಅದನ್ನು ಬೇರೆ ಹೆಸರಿಂದ ಕರೀತಾ ಇರ್ತಾರೆ. ಅದಾದಾಗ್ಯೂ ಸಾಮಾನ್ಯ ವ್ಯಕ್ತಿಗಳು ಸಹ ಅಂತಹ ರೋಗ ಲಕ್ಷಣಗಳು ಇರುವಂಥದ್ದನ್ನು ಭಾಸವಾಗ್ತಾ ಹೋಗುತ್ತೆ. ಏಕೆಂತಾರೆ ಅವೆಲ್ಲ ಇಂಟರ್ ಕಾರಲೇಟ್ ಆಗಿರುತ್ತೆ, ಇಂಟರ್ಲಿಂಕ್ ಅನ್ನು ಹೊಂದಿರುತ್ತೆ, ಸಾಮಾನ್ಯವಾಗಿರುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಈ ರೀತಿಯಾದಂತಹ ರಿಪೋರ್ಟನ್ನು, ಈ ರೀತಿಯಾದಂತಹ ಅನುಭವವನ್ನು ಹೊಂದಲಿಕ್ಕೆ ನಮ್ಮಲ್ಲಿಯೂ ಸಹ ಸಾಧ್ಯ ಆಗ್ತಾ ಹೋಗ್ಬೋದು. ಸೊ ಇಂತಹ ರೋಗ ಲಕ್ಷಣಗಳು ದೈಹಿಕ ದುರ್ಬಲತೆಯ ಪರಿಣಾಮವೇ ಅಥವಾ ಕಾರಣ ಎಂಬುದನ್ನು ಸಾಬೀತಾಗೋದಿಲ್ಲ. ಓಕೆ, ಸೊ ನಮ್ಮಲ್ಲಿ ಕೆಲವು ಸಲ ಸೈಕಲಾಜಿಕಲಿ, ಫಿಸಿಯಾಲಜಿಕಲಿ ವೀಕ್ ಆಗಿರ್ತೀವಿ. ಸೊ ಅದು ಒಂದಿಲ್ಲೇ ಇರ್ಬೋದು, ಬಟ್ ಐಡೆಂಟಿಫಿಕೇಶನ್ ಮಾಡಲಿಕ್ಕೆ ನಾವು ಕಷ್ಟಪಡ್ಬೋದು, ಅನುಮಾನಗಳು ಇರಬಹುದು. ಸೊ ಯಾವುದು ಅಂದರೆ ಡಿಸಿಷನ್ ಮೇಕಿಂಗಲ್ಲಿ ನಾವು ಫೇಲ್ ಆಗಿರ್ಬೋದು, ನಮ್ಮಲ್ಲಿ IQ ಇರಬಹುದು, ಆದರೆ ಆ ಪ್ರೆಸೆಂಟ್ ಆಫ್ ಮೈಂಡ್ ಇಲ್ಲದೆ ಇರೋದ್ರಿಂದ ನಾವು ಫೇಲರ್ ಆಗಿರ್ಬೋದು. ಇನ್ಯಾವುದೋ ಒಂದು ಎಬಿಲಿಟಿ ಇರಬಹುದು, ಇನ್ಯಾವುದೋ ಒಂದು ನಮ್ಮಲ್ಲಿರ್ತಕ್ಕಂತಹ ಒಂದು ಅಸಾಮಾನ್ಯವಾದಂತಹ ಅಂಶಗಳು ನಮ್ಮಲ್ಲಿ ಇರ್ತಕ್ಕಂಥ ಒಂದು ಟ್ಯಾಲೆಂಟನ್ನು ಅಂದುಕೊಂಡ ಮಟ್ಟದಲ್ಲಿ ಅದನ್ನು ರೀಚ್ ಆಗಲಿಕ್ಕೆ ಕಾರಣ ಆಗದೇನೆ ಇರಬಹುದು. ಓಕೆ, ಸೊ ಈ ದೈಹಿಕ ರೋಗ ಲಕ್ಷಣದ ಅಸ್ವಸ್ಥತೆಗಳು ಪ್ರಜ್ಞಾಪೂರ್ವಕ ದೋಷಪೂರಿತವಾಗಿರ್ತವೆ ಕೆಲವೊಂದು ಬಾರಿ, ಅಥವಾ ವಾಸ್ತವಿಕ ಅಸ್ವಸ್ಥತೆಗಳ ಪರಿಣಾಮವಲ್ಲ ಅಂತವೂ ಸಹ ಆಗಿರುತ್ತೆ. ಉದ್ದೇಶಪೂರ್ವಕವಾಗಿ ರೋಗ ಲಕ್ಷಣಗಳನ್ನು ಉಂಟು ಮಾಡುವುದು, ನಟಿಸುವುದು ಅಥವಾ ಉತ್ಪ್ರೇಕ್ಷೆ ಮಾಡುವುದು, ಈ ರೀತಿಯಾದಂಥವು ಸಹ ಕೆಲವೊಂದು ರೋಗ ಲಕ್ಷಣಗಳನ್ನು ನಾವು ಗುರುತಿಸೋದನ್ನು ನಾವು ನೋಡ್ತಾ ಹೋಗ್ಬೋದು. ಯಾವುದು ಕಾರಣ? ಸೊ ಕೆಲವೊಂದು ಬಾರಿ ಸಾಬೀತು ಮಾಡ್ತೀವಿ, ಕೆಲವೊಂದು ಸಾಬೀತು ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ಕೆಲವೊಂದು ಬಾರಿ ಪ್ರಜ್ಞಾಪೂರ್ವಕವಾಗಿರುತ್ತೆ, ಕೆಲವೊಂದು ಬಾರಿ ದೋಷಪೂರಿತವಾಗಿರುತ್ತೆ. ಕೆಲವೊಂದು ಬಾರಿ ನಾವು ಏನು ರಿಪೋರ್ಟ್ ಮಾಡಿರ್ತೀವಿ ಅದು ಅನುಭವಕ್ಕೆ ಬಂದಿರುತ್ತೆ, ಕೆಲವೊಂದು ಏನು ರಿಪೋರ್ಟ್ ಮಾಡಿರ್ತೀವಿ ಅದು ಅನುಭವಕ್ಕೆ ಬಂದಿರೋದಿಲ್ಲ. ಸೊ ಹೀಗೆ ಈ ಸೊಮಟೋಫಾರ್ಮ್ ಡಿಸಾರ್ಡರ್ಸ್, ಈ ರೋಗ ಲಕ್ಷಣಗಳು ಏನಿರುತ್ತೆ, ಈ ರೋಗ ಲಕ್ಷಣಗಳನ್ನು ನಾವು
ಸಾಮಾನ್ಯವಾಗಿ ಎಲ್ಲ ಹಂತದಲ್ಲಿಯೂ ಸಹ ಅದನ್ನು ನಾವು ನಿಶ್ಚಯ ಮಾಡಲಿಕ್ಕೆ, ನಿರ್ಣಯ ಮಾಡಲಿಕ್ಕೆ ಸಾಧ್ಯ ಆಗ್ದೇನೆ ಇರಬಹುದು. ಈ ದೈಹಿಕ ರೋಗ ಲಕ್ಷಣದ ಅಸ್ವಸ್ಥತೆಗಳ ಒಂದು ಗುಂಪು ಇವೆಲ್ಲವೂ ದೈಹಿಕ ಕಾಯಿಲೆ ಅಥವಾ ಗಾಯದಲ್ಲಿ ಕಂಡುಬರುವ ದೈಹಿಕ ಲಕ್ಷಣಗಳ ವ್ಯಾಖ್ಯಾನಕ್ಕೆ ಹೊಂದಿಕೆ ಆಗುತ್ತೆ. ಕೆಲವೊಂದು ಬಾರಿ ಇದನ್ನ ಗುರುತಿಸಬಹುದಾಗಿರುತ್ತೆ, ಕೆಲವೊಂದು ಬಾರಿ ಇದನ್ನ ಗುರುತಿಸಲಿಕ್ಕೆ ಕಾರಣವೇ ಇರೋದಿಲ್ಲ. ಸೊ ಈ ಹೊರಗಿಡುವಿಕೆ ರೋಗ ಲಕ್ಷಣ ಅಥವಾ ರೋಗ ನಿರ್ಣಯ ಈ ಒಂದು ಸೊಮಟೋಫಾರ್ಮ್ ಡಿಸಾರ್ಡರ್ಸ್ನ ರೋಗ ಲಕ್ಷಣಗಳಾಗಿರುತ್ತೆ. ದೈಹಿಕ ರೋಗ ಲಕ್ಷಣಗಳನ್ನು 4 ಪ್ರಮುಖ ವೈದ್ಯಕೀಯ ವಿಭಾಗದಲ್ಲಿ ಸಾಮಾನ್ಯೀಕರಿಸಬಹುದು. ಸೊ ಅದು ಯಾವುದೇದಪ್ಪ ಅಂತಂದ್ರೆ ನರವೈಜ್ಞಾನಿಕ, ಹೃದಯ, ನೋವು ಮತ್ತು ಜಠರಗಳಿಂದ ದೈಹಿಕ ಲಕ್ಷಣಗಳು. ಸೊ ಈ ರೀತಿಯಾದಂತಹ ಕ್ಯಾಟಗರೈಸೇಷನ್ ಅನ್ನ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಇದರ ಗುಣಲಕ್ಷಣಗಳು ಸಾಮಾನ್ಯವಾಗಿ ಕಂಡು ಬರ್ತಕ್ಕಂತಹ ಗುಣಲಕ್ಷಣಗಳು ಪರಿವರ್ತನೆಯ ಅಸ್ವಸ್ಥತೆ, ಅಂದ್ರೆ ಕುರುಡುತನ, ಪಾರ್ಶ್ವವಾಯು, ಅಂದ್ರೆ ಕಂಪ್ಲೀಟ್ಲಿ ಇಟ್ ಈಸ್ ಏನೋ ನರವೈಜ್ಞಾನಿಕವಾಗಿರ್ತಕ್ಕಂಥದ್ದು, ಅತಿಯಾದ ಆತಂಕವಿರುವಿಕೆ, ಮರಗಟ್ಟುವಿಕೆ ಮುಂತಾದ ದೈಹಿಕ ಕ್ರಿಯೆ ನಿಜವಾದ ನಷ್ಟವನ್ನು ಒಳಗೊಂಡಿರುವ ದೈಹಿಕ ರೋಗ ಲಕ್ಷಣದ ಅಸ್ವಸ್ಥತೆ ಆಗಿರುತ್ತೆ. ಸೊ ಈ ಏನು ರಿಪೋರ್ಟ್ ಮಾಡ್ತಾ ಹೋಗ್ತೀವಿ ಅದು ಯಾವುದೋ ಒಂದು ಶಾರೀರಿಕವಾದಂತಹ ನ್ಯೂನತೆಗೆ ಕಾರಣ ಆಗ್ತಾ ಹೋಗುತ್ತೆ. ನಮ್ಮಲ್ಲಿ ಇರ್ತಕ್ಕಂಥ ಸೈಕಲಾಜಿಕಲ್ ವೀಕ್ನೆಸ್ಸು, ನಮ್ಮಲ್ಲಿ ಇರ್ತಕ್ಕಂಥ ನ್ಯೂರಲಾಜಿಕಲ್ ವೀಕ್ನೆಸ್ಸು ಅದು ಶಾರೀರಿಕವಾಗಿ ಕನೆಕ್ಷನ್ ಅನ್ನ ಪಡ್ಕೊಳ್ತಾ ಹೋಗುತ್ತೆ. ಸೊ ಅವೇ ಈ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಕುರುಡುತನ, ಪಾರ್ಶ್ವವಾಯು, ಅತಿಯಾದ ಆತಂಕ, ಮೊರಗಟ್ಟುವಿಕೆ, ಅಂದ್ರೆ ಏನು ಸೆನ್ಸೇಷನ್ ಆಗದಲೇ ಇರುವಂಥದ್ದು. ಸೊ ಈ ರೀತಿಯಾದಂಥ ಗುಣಲಕ್ಷಣಗಳು ಸಹ ನಮ್ಮಲ್ಲಿ. ಸೊ ಏನು ಸೆನ್ಸೇಷನ್ ಆಗ್ತಾ ಇಲ್ಲ, ಸೊ ಏನು ಅವ್ರು ಹೇಳಿದ್ದು ನನಗೇನು ಕೇಳ್ತಾನೆ ಇಲ್ಲ, ಸೊ ಅಥವಾ ಅವ್ರು ಹೇಳಿದ್ದು ನಿಮಗೆ ಗಮನಕ್ಕೆ ಬರಲಿಲ್ವಾ ಅಂತ ಅಂದಾಗ, ಸೊ ಇಲ್ಲ ನಾನು ಮರ್ತುಬಿಟ್ಟೆ ಅಥವಾ ಅವ್ರು ಹೇಳಿದ್ದು ಕೇಳಿಸ್ಲಿಲ್ಲ ಅಂತ ನಾವು ಒಮ್ಮೆ ಏನಾದರೂ ಅದನ್ನು ನಾವು ಆ ರೋಗ ಲಕ್ಷಣಗಳನ್ನು ನಾವು ಐಡೆಂಟಿಫೈ ಮಾಡ್ತಾ ಹೋದಾಗ ಅಥವಾ ಒಂದು ರೀಸನ್ನನ್ನು ನಾವು ಸ್ಟ್ರಾಂಗ್ ಬಿಲೀವ್ ಮಾಡ್ತಾ ಹೋದಾಗ, ಸೊ ಅಂಥದ್ದೇ ಅಂದರೆ ಏನು ಸೆನ್ಸೇಷನ್ ಆಗದಲೇ ಇರುವಂತಹ ಒಂದು ಕಂಡೀಷನ್ಗೂ ಸಹ ನಾವು ಹೋಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸೊಮಟೈಸೇಷನ್ ಅಸ್ವಸ್ಥತೆ, ಹೈಪೋಕಾಂಡ್ರಿಯಾಸಿಸ್ಸು, ದೇಹ ಡಿಸ್ಮಾರ್ಫಿಕ್ ಡಿಸಾರ್ಡರು. ಸೊ ಇಂತಹ ಅನೇಕ ಹೈಪೋಕಾಂಡ್ರಿಯಾಸಿಸ್ಸು ಮತ್ತು ಸೊಮಟೈಸೇಷನ್ ಅಸ್ವಸ್ಥತೆ ಅಂದರೆ ಏನು ರಿಪೋರ್ಟ್ ಮಾಡ್ಕೊಳ್ತೀವಿ ಅದು ಗುರುತಿಸ್ಕೊಳ್ಳಿಕ್ಕೆ ಆಗದೇ ಇರುವಂಥದ್ದು, ಅದ ಟೆಸ್ಟ್ ಮಾಡಲಿಕ್ಕೆ ಅದು ನಮ್ಮ ಪರಿಧಿಯ ಹೊರಗಿರುವಂಥದ್ದು. ಸೊ ಈ ರೀತಿಯಾದಂತಹ ಗುಣಲಕ್ಷಣಗಳು ಅಥವಾ ರೋಗ ಲಕ್ಷಣಗಳು ನಮ್ಮಲ್ಲಿ ಕಾಣಿಸ್ಕೊಳ್ತಾ ಹೋಗ್ತವೆ. ಸೊ ಕೆಲವೊಂದು ಬಾರಿ ವ್ಯಕ್ತಿಯ ದೇಹದ ಚಿತ್ರಣವನ್ನ ಕಾಳಜಿ ವಹಿಸ್ತಾರೆ ಮತ್ತು ಅಸ್ವಸ್ಥತೆಯಾದ ದೈಹಿಕ ನೋಟದ ಗ್ರಹಿಕೆಯ ದೋಷದ ಬಗ್ಗೆ ಅತಿಯಾದ ಕಾಳಜಿ ಮತ್ತು ಅಂತಹ ಕಾಳಜಿಗಳು ವ್ಯಕ್ತವಾಗ್ತಾ ಹೋಗುತ್ತೆ. ನಮ್ಮ ಫಿಸಿಕಲ್ ಅಪಿಯರೆನ್ಸ್ ಬಗ್ಗೆ, ನಮ್ಮ ಪರ್ಸನಾಲಿಟಿಯ ಬಗ್ಗೆ, ಓವರ್ ಕಾನ್ಷಿಯಸ್ನೆಸ್ ಬಗ್ಗೆ. ಸೊ ಈ ಡಿಸ್ಮಾರ್ಫಿಕ್ ಡಿಸಾರ್ಡರ್ಸು ಅಂದರೆ ಬಾಡಿ ರಿಲೇಟೆಡ್ ಡಿಸ್ಮಾರ್ಫಿಕ್ ಡಿಸಾರ್ಡರ್ಸು ನಮ್ಮಲ್ಲಿ ಹೆಚ್ಚಿನದಾಗಿ ಕಾಣಿಸ್ಕೊಳ್ತಾ ಹೋಗುತ್ತೆ. ನೋವಿನ ಅಸ್ವಸ್ಥತೆ, ಸೊ ಕ್ರಾನಿಕ್ ಇಲ್ನೆಸ್, ಕ್ರಾನಿಕ್ ಪೇನ್. ಸೊ ಈ ಕ್ರಾನಿಕ್ ಪೇನನ್ನು ನಾವು ಸೊ ದೀರ್ಘಕಾಲದವರೆಗೆ ನಾವು ಅದನ್ನು ಉಳಿಸ್ಕೊಳ್ತಾ ಹೋಗ್ತೀವಿ ಅಥವಾ ರಿಪೋರ್ಟ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಏನೋ ಒಂದು ಕೆಲಸವನ್ನ ನಾವು ತಪ್ಪಿಸ್ಕೊಳ್ಳಿಕ್ಕೆ ಅಥವಾ ಏನೋ ಒಂದು ಜವಾಬ್ದಾರಿಯಿಂದ ನಾವು ತಪ್ಪಿಸ್ಕೊಳ್ಳಿಕ್ಕೆ, ಸೊ ಏನೋ ಒಂದು ಈಗ ಮಂಡಿ ನೋವು, ಓಕೆ, ಸೊ ನಾನು ಆ ಕೆಲಸನ ನಿಭಾಯಿಸ್ಲಿಕ್ಕೆ ಆಗಲ್ಲ, ಏನಕ್ಕೆ ಅಂತಂದರೆ ಮಂಡಿ ನೋವಿದೆ, ಸೊ ನಾವು ಯಾವಾಗಲೂ ಕಮ್ಯೂಟ್ ಮಾಡೋಕ್ಕಾಗಲ್ಲ, ಸೊ ಅಲ್ಲಿಗೆ ಯಾವಾಗಲೂ ನಾವು ಫಿಸಿಕಲ್ ಅಪಿಯರೆನ್ಸ್ ಮಾಡಲಿಕ್ಕೆ ಆಗೋದಿಲ್ಲ, ಸಾಧ್ಯ ಆಗೋದಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಅಂತಹ ನೋವಿನ ಅಸ್ವಸ್ಥತೆ ಅವರಲ್ಲಿ ಪರ್ಮನೆಂಟ್ ಆಗಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಆಕ್ಚುಯಲ್ ಪೇನ್ ಏನಿರುತ್ತೆ, ಸೊ ದಟ್ ಈಸ್ ಡಿಫ್ರೆಂಟು. ಸೊ ಏನೋ ಒಂದು ಒತ್ತಡ ಸನ್ನಿವೇಶವನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಅಥವಾ ಒಂದು ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ಳುವಿಕೆ ಅಥವಾ ಮತ್ಯಾವುದೋ ಒಂದು ರೀಸನ್ಗೋಸ್ಕರ ನಾವೇನು ರಿಪೋರ್ಟ್ ಮಾಡ್ಕೊಳ್ತಾ ಹೋಗ್ತೀವಲ್ಲ, ಸೊ ಅಂತಹ ನೋವು, ಕ್ರಾನಿಕ್ ಪೇನು, ಸೊ ಇಟ್ ವಿಲ್ ಬಿ ಎಕ್ಸಿಸ್ಟ್ ಫಾರ್ ಅ ಲಾಂಗರ್ ಟೈಮು. ಸೊ ಅದನ್ನು ಸೊಮಟೋಫಾರ್ಮ್ ಡಿಸಾರ್ಡರ್. ಸೊ ಅನೇಕ ಸಂದರ್ಭಗಳಲ್ಲಿ ಇಂತಹ ಅಸ್ವಸ್ಥತೆ ನಮ್ಮಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ.
ಪ್ರತ್ಯೇಕಿಸದ ದೈಹಿಕ ರೋಗ ಲಕ್ಷಣದ ಅಸ್ವಸ್ಥತೆ. ಕನಿಷ್ಠ 6 ತಿಂಗಳವರೆಗೆ ಕೇವಲ ಒಂದು ವಿವರಿಸಲಾಗದ ರೋಗ ಲಕ್ಷಣದ ಅಗತ್ಯವಿರುತ್ತೆ. ಅಂದ್ರೆ ನಾವು ಆ ರೋಗ ಲಕ್ಷಣವನ್ನು ಹೊಂದಿದರೆ ಅಂತ ನಾವು ಹೇಳ್ಬೇಕು ಅಂತಂದ್ರೆ ಕನಿಷ್ಠ 6 ತಿಂಗಳಲ್ಲಿ ಒಂದೇ ಒಂದು ಅಟ್ಲೀಸ್ಟ್ ವಿವರಿಸಲಾಗದ ರೋಗ ಲಕ್ಷಣಗಳು ಇರೋದನ್ನ ನಾವು ಗುರುತಿಸ್ಕೋಬೇಕಾಗತ್ತೆ. ಸೊ ವಿವರಿಸಲಾಗದ ಅಂದ್ರೆ ಟೆಸ್ಟ್ಗೂ ಸಹ ಅದು ರಿಪೋರ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಹ ರೋಗ ಲಕ್ಷಣಗಳ ಅಟ್ಲೀಸ್ಟ್ ಒಂದು ರಿಪೋರ್ಟ್ ಮಾಡ್ಕೊಳ್ಳುವಂತಹ ಅಥವಾ ರಿಪೋರ್ಟ್ ಮಾಡುವಂತಹ ಒಂದು ಗುಣಲಕ್ಷಣಗಳನ್ನ ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ICD-11 ಪ್ರಕಾರ ದೈಹಿಕ ರೋಗ ಲಕ್ಷಣದ ಅಸ್ವಸ್ಥತೆ. ಸೊ ಹಿಂದೆ ಸೊಮಟೈಸೇಷನ್ ಅಸ್ವಸ್ಥತೆಗಳು ಮತ್ತು ಹೈಪೋಕಾಂಡ್ರಿಯಾ ಎಂದು ಕರೆಯಲ್ಪಡುವ ಅನೇಕ ರೋಗ ಲಕ್ಷಣಗಳು ಈ ಒಂದು ಅಸ್ವಸ್ಥತೆಗೆ ಕನೆಕ್ಷನ್, ದೈಹಿಕ ರೋಗ ಲಕ್ಷಣದ ಅಸ್ವಸ್ಥತೆಗೆ ಕನೆಕ್ಷನ್ ಅನ್ನ ಹೊಂದಿರುತ್ತೆ, ಲಿಂಕ್ ಅನ್ನ ಹೊಂದಿರುತ್ತೆ. ಫ್ಯಾಕ್ಟಿಯಸ್ ಡಿಸಾರ್ಡರ್ಸ್, ಒಬ್ಬರ ಮೇಲೆ ಅಥವಾ ಬೇರೆಯವರ ಮೇಲೆ ಏರಬಹುದಾದಂತಹ, ಸೊ ಒತ್ತಡವನ್ನು ತರಬಹುದಾದಂತಹ ಅಥವಾ ಸೊ ಇನ್ನೊಬ್ಬರ ಮೇಲೆ ಇಂಪೋಸ್ ಮಾಡಬಹುದಾದಂತಹ ಸಂದರ್ಭದಲ್ಲಿ ಕಾಣಿಸಿಕೊಳ್ಳುವಂತಹ ರೋಗ ಲಕ್ಷಣಗಳು. ಔಪಚಾರಿಕವಾಗಿ ಏನೋ ಫ್ಯಾಕ್ಟಿಯಸ್ ಡಿಸಾರ್ಡರ್ಸ್ ಎಂದು ಕರೀತಾರಲ್ಲ, ಅಂತಹವು ಈ ಒಂದು ಫ್ಯಾಕ್ಟಿಯಸ್ ಡಿಸಾರ್ಡರ್ಸ್ನ ಒಂದು ಭಾಗವಾಗಿರುತ್ತೆ. ಅನಾರೋಗ್ಯದ ಆತಂಕದ ಅಸ್ವಸ್ಥತೆ ಅಂದ್ರೆ ಗಂಭೀರವಾದಂತಹ ಅನಾರೋಗ್ಯವನ್ನು ವೃದ್ಧಿಪಡಿಸುವ ಬಗ್ಗೆ ನಿರಂತರ ಮತ್ತು ಅತಿಯಾದ ಚಿಂತೆಯನ್ನು ಒಳಗೊಂಡಿರುವ ದೈಹಿಕ ರೋಗ ಲಕ್ಷಣದ ಅಸ್ವಸ್ಥತೆ ಅಂತಲೂ ಸಹ ಇದನ್ನ ಕರೀಬಹುದು. ಈ ಅಸ್ವಸ್ಥತೆಯು ಇತ್ತೀಚೆಗೆ ಪರಿಶೀಲನೆಗೆ ಒಳಪಟ್ಟಂತಹ ಸಂದರ್ಭದಲ್ಲಿ 3 ವಿಭಿನ್ನ ವರ್ಗೀಕರಣಗಳಾಗಿ ವಿಂಗಡಣೆ ಮಾಡಲಾಗಿದೆ. ಓಕೆ, ಸೊ ಕ್ರಿಯಾತ್ಮಕ ನರವೈಜ್ಞಾನಿಕ ರೋಗ ಲಕ್ಷಣದ ಅಸ್ವಸ್ಥತೆ ಅಥವಾ ನಿರ್ದಿಷ್ಟಪಡಿಸಿದ ಮತ್ತು ಅನಿರ್ದಿಷ್ಟ ದೈಹಿಕ ಲಕ್ಷಣ ಮತ್ತು ಸಂಬಂಧಿತ ಅಸ್ವಸ್ಥತೆ. ಸೊ ಹೀಗೆ ಬೇರೆ ಬೇರೆ ಗುಣಲಕ್ಷಣಗಳು ಹೊಂದಿರತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ಬೋದು. ಓಕೆ, ಈ ದೈಹಿಕ ರೋಗ ಲಕ್ಷಣಗಳು ಈ ಹೈಪೋಕಾಂಡ್ರಿಯಾ ಅಂತ ಕರೆಯುವಂತ ಸಂದರ್ಭದಲ್ಲಿ ಸೊ ಹೇಗೆ ಆ ಗುಣಲಕ್ಷಣಗಳನ್ನ ಹೊಂದಿರ್ತಾರೆ, ಆ ಗುಣಲಕ್ಷಣಗಳು ಹೇಗೆ ಅದು ಫಾರ್ಮ್ ಆಗುತ್ತೆ, ಆ ಫಾರ್ಮ್ ಆಗಿರುವಂಥದ್ದು ಹೇಗೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಅದು ಐಡೆಂಟಿಫಿಕೇಶನ್ ಅಂದ್ರೆ ವೈದ್ಯಕೀಯವಾಗಿ ನಾವೇನಾರ ಟೆಸ್ಟ್ ಮಾಡಕ್ ಹೋದಾಗ ಯಾವ್ದಾದ್ರು ಒಂದು ಟೂಲ್ಸ್ಗಳ ಮುಖಾಂತರ ಅದನ್ನ ಟೆಸ್ಟ್ ಮಾಡಕ್ ಹೋದಂತಹ ಸಂದರ್ಭದಲ್ಲಿ ಸೊ ಯಾವ ಹಂತದಲ್ಲಿ ಅದು ರಿಪೋರ್ಟ್ ಆಗುತ್ತೆ, ಯಾವ ಹಂತದಲ್ಲಿ ಅದು ಐಡೆಂಟಿಫೈ ಆಗುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಏನು ರೋಗ ಲಕ್ಷಣಗಳು ಕಾಣಿಸ್ಕೊಳ್ತಾ ಇರುತ್ತೆ ಅದು ಈ ಸೊಮಟೋಫಾರ್ಮ್ ಡಿಸಾರ್ಡರ್ಸ್ನ ನೆಕ್ಸ್ಟ್ ಲೆವೆಲ್ ಅನ್ನೋ ರೀತಿಯಾಗಿ ಕರೆಯಲ್ಪಡ್ತಾ ಹೋಗುತ್ತೆ ಅಥವಾ ಅದು ಗುರುತಿಸ್ಕೊಳ್ತಾ ಹೋಗುತ್ತೆ. ಕೆಲವೊಂದು ಬಾರಿ ಈ ನರವೈಜ್ಞಾನಿಕ ರೋಗ ಲಕ್ಷಣದ ಅಸ್ವಸ್ಥತೆಗೆ ಜೊತೆಗೆ ಈ ಪರಿವರ್ತನೆ ಅಸ್ವಸ್ಥತೆ ಜೊತೆಗೆ ಕನೆಕ್ಷನ್ ಅನ್ನು ಹೊಂದಿರುತ್ತೆ. ಒಮ್ಮೆ ರಿಪೋರ್ಟ್ ಆಗುತ್ತೆ, 2 ಬಾರಿ ರಿಪೋರ್ಟ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಪೇನ್, ಕ್ರಾನಿಕ್ ಪೇನ್ ಏನು ಅವರು ರಿಪೋರ್ಟ್ ಮಾಡ್ತಾ ಇರ್ತಾರೆ ಅಥವಾ ಅವ್ರು ಏನು ತನ್ನ ಅನುಭವಕ್ಕೆ ಬಂದಿರತಕ್ಕಂಥ ಪೇನ್ ಅನ್ನ ಅವರು ವ್ಯಕ್ತಪಡಿಸ್ತಾ ಹೋಗ್ತಾರೆ. ಸೊ ಇನಿಷಿಯಲ್ ಸ್ಟೇಜ್ ಅಲ್ಲಿ ನಾವು ವೈದ್ಯಕೀಯ ಉಪಕರಣಗಳ ಮುಖಾಂತರ ಅದನ್ನ ಗುರುತಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ನಂತರದಲ್ಲಿ ಸೊ ಯಾವ್ದಾದ್ರು ಒಂದು ಕಾರಣಗಳಿಂದ ಯಾವ್ದಾದ್ರು ಒಂದು ನಿರ್ದಿಷ್ಟವಾದ ಪ್ರಖರತೆಗಳಿಂದ ಅದನ್ನ ಅಸೆಸ್ ಮಾಡ್ತಾ ಹೋದಾಗ ಅಥವಾ ಐಡೆಂಟಿಫೈ ಮಾಡಕ್ ಹೋದಾಗ ಸೊ ಅದಕ್ಕೆ ಕಾರಣಗಳು ಅಥವಾ ಅದನ್ನ ಐಡೆಂಟಿಫೈ ಮಾಡಬಹುದಾದಂಥ ರೋಗ ಲಕ್ಷಣಗಳನ್ನ ನಾವು ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಏನಕ್ಕೆ ಅಂತಂದ್ರೆ ಈ ನ್ಯೂರಲಾಜಿಕಲ್ ರೀಸನ್ಸ್ ಏನ್ ರಿಪೋರ್ಟ್ ಆಗ್ತಾ ಇರುತ್ತೆ ಸೊ ಅದು ಈ ನ್ಯೂರಲ್ ಇಂಪ್ಯಾಕ್ಟ್ ಅನ್ನ ಮಾಡ್ತಾ ಹೋಗುತ್ತೆ. ಆ ನ್ಯೂರಲ್ ಟೆಸ್ಟ್ಗಳ ಮುಖಾಂತರ ಅಂತಹ ಒಂದು ರೋಗ ಲಕ್ಷಣದ ಇರುವಿಕೆಯನ್ನ ಗುರುತಿಸ್ಲಿಕ್ಕೆ ಸೊ ಅದನ್ನ ಪರಿವರ್ತನೆಯ ಅಸ್ವಸ್ಥತೆ. ಸೊ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇರೋದಿಲ್ಲ, ಬಟ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತಾರೆ. ಸೆಕೆಂಡ್ ಸ್ಟೇಜ್ ಅಲ್ಲಿ ಏನಾಗುತ್ತೆ, ಸ್ವಲ್ಪ ಪ್ರಮಾಣದ ನ್ಯೂರಲಾಜಿಕಲ್ ಚೇಂಜಸ್ ಆಗೋದ್ರಿಂದ ಅಂತಹ ರೋಗ ಲಕ್ಷಣಗಳು ಏನ್ ರಿಪೋರ್ಟ್ ಮಾಡ್ತಾ ಇರ್ತಾರೆ ಅದು ಸಹ ವೈಜ್ಞಾನಿಕವಾಗಿ ಅಥವಾ ವೈದ್ಯಕೀಯವಾಗಿ ಅದನ್ನು ಗುರುತಿಸ್ಕೊಳ್ಳುವಂತಹ ಸಾಧ್ಯತೆಗಳು ಜಾಸ್ತಿ ಆಗ್ತವೆ ಕ್ರಮೇಣವಾಗಿ ಅಥವಾ 1 by 1 ರೀತಿಯಾಗಿ. ಸೊ ಅಥವಾ ಸ್ವಲ್ಪ ಪ್ರಮಾಣವೇ ಸೊ ಸ್ಟೆಪ್ ಬೈ ಸ್ಟೆಪ್ ಅದು ಇನ್ಕ್ರೀಸ್ ಆಗುವಂತ ಒಂದು ಸಂದರ್ಭಗಳನ್ನು ಸಹ ನಾವು ನೋಡ್ತಾವೆ. ಓಕೆ, ಸೊ ಹೀಗೆ
5 ಮತ್ತು DSM-4, 5 ಮತ್ತು ICD-11 ಪ್ರಕಾರ ಈ ಸೊಮಟೋಫಾರ್ಮ್ ಡಿಸಾರ್ಡರ್ಸು ಸೊ ತನ್ನದೇ ಆದಂತಹ ಕೆಲವೊಂದು ವಿಧಗಳನ್ನು ಮಾಡ್ಕೊಂಡಿದ್ದಾರೆ. ಆ ವಿಧಗಳ ಪ್ರಕಾರ ಸೊ ರೋಗ ಲಕ್ಷಣಗಳು ಏನು, ರೋಗ ಲಕ್ಷಣಗಳನ್ನು ಹೇಗೆ ಪತ್ತೆ ಮಾಡಬಹುದು, ಸೊ ಅದಕ್ಕೆ ಚಿಕಿತ್ಸಾ ವಿಧಾನ ಹೇಗೆ ಅನ್ನೋದನ್ನು ಸಹ ಅವರು ಹೇಳ್ತಾ ಹೋಗ್ತಾರೆ. ಸೊ ಚಿಕಿತ್ಸೆಗಳು ಅಂತ ಬಂದಾಗ ಸೊ ಏನು ಚಿಕಿತ್ಸೆ? ಸೈಕೋಥೆರಪಿ ಒನ್ ಆಫ್ ದ ಬೆಸ್ಟ್ ಥೆರಪಿ ಫಾರ್ ಸೊಮಟೋಫಾರ್ಮ್ ಡಿಸಾರ್ಡರ್ಸ್. ಅಂದರೆ ಹೆಚ್ಚು ನಿರ್ದಿಷ್ಟವಾಗಿ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿಯನ್ನು ನಾವು ಕೊಡ್ತಾ ಹೋಗ್ತಾರೆ. ಸೊ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಏನಕ್ಕೆ CBT ಏನಕ್ಕೆ ಕೊಡ್ತಾ ಹೋಗ್ತಾರೆ ಅಂತಂದರೆ, ಸೊ ನಮ್ಮಲ್ಲಿ ಒಂದು ಒತ್ತಡ, ಸ್ಟ್ರೆಸ್ಫುಲ್ ಸಿಚುಯೇಷನ್ ಅನ್ನ ಅಥವಾ ಜವಾಬ್ದಾರಿಯಿಂದ ನಾವು ತಪ್ಪಿಸ್ಕೊಳ್ಳಿಕ್ಕೆ ನಾವು ಏನೋ ಒಂದು ರೀಸನ್ಸ್ ಅನ್ನ ಕೊಡ್ತಾ ಇರ್ತೀವಿ. ಆ ರೀಸನ್ಸ್ಗಳು ನೆಕ್ಸ್ಟ್ ಲೆವೆಲ್ಗೆ ಸೊಮಟೈಸೇಷನ್ ಆಗಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಆ ಸೊಮಟೈಸೇಷನ್ ರೋಗ ಲಕ್ಷಣಗಳಾಗುತ್ತೆ. ನಮ್ಮಲ್ಲಿ ಇರ್ತಕ್ಕಂಥ ಕಾಗ್ನಿಟಿವ್ ಪ್ರೋಸೆಸ್ ಏನಿರುತ್ತೆ, ಪ್ಯಾಟ್ರನ್ನು ಚೇಂಜ್ ಆಗೋಗಿರುತ್ತೆ. ಫಾರ್ ಎಕ್ಸಾಂಪಲ್, ಸೊ ಸ್ಟ್ರೆಸ್ಫುಲ್ ಸಿಚುಯೇಷನ್ ಅಲ್ಲಿ ಸೊ ಯಾರು ಒಬ್ರು ಫಾರ್ ಎಕ್ಸಾಂಪಲ್ ಬಾಸ್ ನೋಡಿದ್ರೆ, ಅಥವಾ ನಮ್ಮ ಸುಪೀರಿಯರ್ಸ್ ಅಥವಾ ನಮ್ಮ ನೆಕ್ಸ್ಟ್ ಲೆವೆಲ್ ಇರ್ತಕ್ಕಂಥ ಪೊಸಿಷನ್ಸ್ ಅಲ್ಲಿ ಯಾರು ನೋಡಿದ್ರೆ ನಾವು ಸ್ಟ್ರೆಸ್ಫುಲ್ ಒಳಗಾಗ್ತೇವೆ. ಏನಕ್ಕೆ ಅಂತಾರೆ, ಅವ್ರು ನಮ್ಮ ಆಕ್ಟಿವಿಟೀಸ್ ಅನ್ನ ನೋಡಿದ್ರೆ ಅಥವಾ ನಮ್ಮನ್ನು ಗಮನಿಸಿದ್ರೆ, ನಮ್ಮ ವರ್ಕ್ ಬಿಹೇವಿಯರ್ ಏನಂತ ಅಸೆಸ್ ಮಾಡಿ ನಾವು ರಿಪೋರ್ಟ್ ಮಾಡಬೇಕು ಅನ್ನೋದೇ ಆದರೆ ಸೊ ಅಂಥವ್ರ ಬಗ್ಗೆ ಹೆಚ್ಚು ಕಾನ್ಶಿಯಸ್ ಆಗ್ತಾರೆ ಅಥವಾ ಓವರ್ ಸ್ಟ್ರೆಸ್ಫುಲ್ ಆಗ್ತಾರೆ, ಅಥವಾ ಅವರ ಅಬ್ಸರ್ವೇಷನ್ ಇಂದ ಸೊಮಟೈಸೇಷನ್ಗೆ ಅಥವಾ ಸೊಮಟೋಫಾರ್ಮ್ ಡಿಸಾರ್ಡರ್ಸ್ಗೆ ಒಳಗಾಗ್ತಾರೆ. ಸೊ ಅದು ಜನರಲೈಸೇಷನ್ ಆಗ್ತಾ ಹೋಗುತ್ತೆ. ಸೊ ಯಾರೇ ನಾವು ಏನು ಕೆಲಸ ಮಾಡ್ತಾ ಇರ್ತೀವಿ ಅಥವಾ ಮನೆಯಲ್ಲಿ ನಾವಿದ್ದೀವಿ ಅಂತ ಅಂದಾಗ ನಾವು ಯಾರೋ ಅಬ್ಸರ್ವ್ ಮಾಡ್ತಾ ಇರ್ತಾರೆ, ನಮ್ಮ ಚಲನವಲನಗಳನ್ನು ನೋಡ್ತಾ ಇರ್ತಾರೆ, ನಾವು ಮಾಡಿದ್ದು ಸಣ್ಣ ಪುಟ್ಟದ್ದು ಹೆಚ್ಚಿನದಾಗಿ ಅಥವಾ ದೊಡ್ಡದಾಗಿ ಬಿಂಬ ಮಾಡ್ತಾ ಹೋಗ್ತಾರೆ. ಸೊ ಅಂಥವ್ರ ಬಗ್ಗೆ ಓವರ್ ಕಾನ್ಶಿಯಸ್ನೆಸ್ ಏನಾಗುತ್ತೆ ಈ ಸೊಮಟೈಸೇಷನ್ಗೆ ಅಥವಾ ಸೊಮಟೋಫಾರ್ಮ್ ಡಿಸಾರ್ಡರ್ಸ್ಗೆ ಕಾರಣ ಆಗ್ತಾ ಹೋಗುತ್ತೆ. ಓಕೆ, ಸೊ ಅಂದರೆ ಆ ಒಂದು ಏನಂತ ಕರಿಬೋದು, ಅದನ್ನು ಅನುಬಂಧನೆ ಅಂತ ಕರಿಬೋದು. ಸೊ ಅದು ಎಲ್ಲ ಆಸ್ಪೆಕ್ಟ್ಗೂ ಅಂಥದ್ದೇ ಹೋಲುವಂಥ ಇತರ ಸಂದರ್ಭಕ್ಕೂ ಸಹ ಅದು ಜನರಲೈಸೇಷನ್ ಆಗ್ತಾ ಹೋಗುತ್ತೆ. ಸೊ ನಾವಿಲ್ಲಿ ಅಂತಹ ಕಾಗ್ನಿಷನ್ ಅನ್ನ ನಮ್ಮಲ್ಲಿರ್ತಕ್ಕಂಥ ಆ ಡಿಸಿಷನ್ ಮೇಕಿಂಗು ಅಥವಾ ನಮ್ಮಲ್ಲಿರ್ತಕ್ಕಂಥ ಇತರ ಕಾಗ್ನಿಷನ್ಸ್ಗಳಿಗೆ ನಾವು ಥೆರಪೀಸ್ಗಳನ್ನು ಕೊಡೋದ್ರ ಮುಖಾಂತರ ಅಥವಾ ರೀಶೇಪ್ ಮಾಡೋದ್ರಿಂದ ಅಥವಾ ಇರ್ತಕ್ಕಂಥ ಏನು ಶಫಲ್ ಆಗಿರುತ್ತೆ ಅದನ್ನು ರೀಶೇಪ್ ಮಾಡೋದ್ರಿಂದ ಸೊ ಇಂತಹ ರೋಗ ಲಕ್ಷಣಗಳನ್ನು ಕಡಿಮೆ ಮಾಡೋದು ಅಥವಾ ಅದರ ವ್ಯಾಪಕತೆಯನ್ನು ಕಡಿಮೆ ಮಾಡ್ತಾ ಹೋಗ್ಬೋದು, ಅಥವಾ ಅದರಲ್ಲಿರ್ತಕ್ಕಂತಹ ರೋಗ ಲಕ್ಷಣದ ತೀವ್ರತೆಗಳನ್ನು ಕಡಿಮೆ ಮಾಡ್ತಾ ಹೋಗ್ಬೋದು. ಸೊ ನಮ್ಮಲ್ಲಿ ಏನೋ ಒಂದು ಡಿಸಾರ್ಡರ್ಸ್ ಬೆಳವಣಿಗೆ ಆಗಲಿಕ್ಕೆ ನಮ್ಮಲ್ಲಿರ್ತಕ್ಕಂಥ ಕಾಗ್ನಿಟಿವ್ ವೀಕ್ನೆಸ್ ಅಂತ ಅನ್ಕೋಬೋದು, ಅಥವಾ ಇನ್ಟಾಲರೇಟ್ ಅಂತ ಅನ್ಕೋಬೋದು, ಟಾಲರೆನ್ಸ್ ಅಂತ ಅನ್ಕೋಬೋದು. ಸೊ ಏನೋ ಒಂದು ರೀಸನ್ಸು ಅಥವಾ ರೀಸನ್ಸಿಂದ ಈ ರೀತಿಯಾದಂಥ ಗುಣಲಕ್ಷಣಗಳು ಕಾಣಿಸ್ಕೊಳ್ತಾ ಹೋಗುತ್ತೆ. ಅದಕ್ಕೆ ನಾವು ಮದ್ದನ್ನು ಕೊಟ್ಟರೆ, ಟ್ರೀಟ್ಮೆಂಟನ್ನು ಕೊಟ್ಟರೆ, ಟ್ರೀಟ್ಮೆಂಟ್ ಇನ್ ದ ಸೆನ್ಸ್ ನಮ್ಮಲ್ಲಿರ್ತಕ್ಕಂಥ ಕಾಗ್ನಿಟಿವ್ ಆಸ್ಪೆಕ್ಟನ್ನು ರೀಶೇಪ್ ಮಾಡಿದ್ರೆ, ರೀಆರ್ಗನೈಸ್ ಮಾಡಿದ್ರೆ ಅಫ್ಕೋರ್ಸ್ ನಾವು ಅಂತಹ ಇರ್ತಕ್ಕಂಥ ರೋಗ ಲಕ್ಷಣಗಳನ್ನು ಎಲಿಮಿನೇಟ್ ಮಾಡ್ತಾ ಹೋಗ್ಬೋದು, ಕಡಿಮೆ ಮಾಡ್ತಾ ಹೋಗ್ಬೋದು. ಸೊ ಅದನ್ನೇ ಅನೇಕ ಸಕ್ಸಸ್ಫುಲ್ ಯಾವ ರೀತಿ ಆಗುತ್ತೆ ಅಂತಂದರೆ, ಯಾವ ರೀತಿಯಾದಂಥ ಗುಣಲಕ್ಷಣಗಳನ್ನು ನಾವು ಹೊಂದಿರ್ತಾರೆ, ಹೇಗೆ ರಿಯಾಕ್ಟ್ ಮಾಡ್ತಾರೆ, ಹೇಗೆ ಅದೇ ಇಂಪ್ಯಾಕ್ಟ್ ಆಗುತ್ತೆ, ಈ ಎಲ್ಲ ಆಸ್ಪೆಕ್ಟಿಂದ ಈ ಸೈಕೋಥೆರಪಿ, ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಎಷ್ಟು ಎಫೆಕ್ಟಿವ್ ಅಥವಾ ಅದರದ್ದು ಪ್ರಭಾವತೆ ಏನು ಅನ್ನೋದನ್ನು ನಾವು ಅಸೆಸ್ ಮಾಡಬೇಕಾಗುತ್ತೆ. ಸೊ 2016ರಲ್ಲಿ ಯಾದೃಚ್ಛಿಕ 16 ವಾರಗಳ ಅಧ್ಯಯನದ ನಿಯಂತ್ರಣ ಗುಂಪಿಗೆ ಹೋಲಿಸಿದರೆ ಅರಿವಿನ ವರ್ತನೆಯ ಚಿಕಿತ್ಸೆಯೊಂದಿಗೆ ಆರೋಗ್ಯ ಆತಂಕದ ಕ್ರಮಗಳಲ್ಲಿ ಸ್ಥಿರ ಮತ್ತು ಗಮನಾರ್ಹ ಸುಧಾರಣೆಯನ್ನು ಸೂಚಿಸಿದೆ. ಸೊ ವಿಚ್ ಇಸ್ ನಥಿಂಗ್ ಬಟ್ ಒಂದು ಸ್ಟಡಿ ಮಾಡಿದ್ದಾರೆ ಇದ್ರ ಬಗ್ಗೆ, ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಬಗ್ಗೆ. ಅದ್ರ ಮುಖಾಂತರ ಹೇಗೆ ನಮ್ಮ ಅಬ್ನಾರ್ಮಲ್ ಅಥವಾ ಅಸಾಮಾನ್ಯ ವರ್ತನೆಯಿಂದ ಹೇಗೆ ಸಾಮಾನ್ಯ ವರ್ತನೆಯನ್ನು ಹೊಂದಲಿಕ್ಕೆ ಕಾರಣ ಆಗುತ್ತೆ ಈ ಒಂದು ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಅನ್ನೋದು. ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಕೊಟ್ಟಿರ್ತಕ್ಕಂತಹ ಒಂದು ಗುಂಪನ್ನು ಅಧ್ಯಯನ ಮಾಡಿದ್ದಾರೆ 12 ವಾರ 2016ರಲ್ಲಿ. ಸೊ ಅದರ ಒಂದು ರಿಸಲ್ಟ್ ಏನಪ್ಪ ಅಂತಂದ್ರೆ, ಈ ಚಿಕಿತ್ಸೆ ಏನಿರುತ್ತೆ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ
ಆರೋಗ್ಯದ ಆತಂಕದ ಕ್ರಮಗಳ ಸ್ಥಿರ ಮತ್ತು ಗಮನಾರ್ಹ ಸುಧಾರಣೆಯನ್ನ ಸೂಚಿಸುತ್ತೆ. ಶಫಲ್ ಆಗಿರುತ್ತೆ ಕಾಗ್ನಿಷನ್ಸು, ಆ ಶಫಲ್ ಅನ್ನ ರೀಶೇಪ್ ಮಾಡೋದ್ರಿಂದ, ಅದ್ರ ಬಗ್ಗೆ ಅರಿವನ್ನ ಕೊಡೋದ್ರಿಂದ, ಅದನ್ನ ಹೇಗೆ ಡೀಲ್ ಮಾಡಬಹುದು ಅನ್ನೋ ಒಂದು ಫೋಕಸ್, ಕೋಪಿಂಗ್ ಸ್ಟ್ರಾಟಜೀಸ್ಗಳನ್ನು ಹೇಳ್ಕೊಡೋದ್ರ ಮುಖಾಂತರ, ಅಥವಾ ಕೆಲವೊಂದು ಡಿಫ್ರೆಂಟ್ ಸ್ಟ್ರಾಟಜೀಸ್ಗಳನ್ನ ಹೇಳ್ಕೊಡೋದ್ರ ಮುಖಾಂತರ. ಸೊ ಫಾರ್ ಎಕ್ಸಾಂಪಲ್ ಸ್ಟ್ರೆಸ್ಗೆ ಒಳಗಾಗ್ತಾ ಇರ್ತಾರೆ, ಸ್ಟ್ರೆಸ್ಗೆ ಕೋಪಿಂಗ್ ಸ್ಟ್ರಾಟಜೀಸ್ ಆಫ್ ಕೋರ್ಸ್ ಈಸ್ ಒನ್ ಆಫ್ ದ ಬೆಸ್ಟ್ ವೇ ಅದನ್ನ ಎಲಿಮಿನೇಟ್ ಮಾಡೋದಕ್ಕೆ ಅಥವಾ ರೆಡ್ಯೂಸ್ ಮಾಡಲಿಕ್ಕೆ. ಕೋಪಿಂಗ್ ಸ್ಟ್ರಾಟಜೀಸ್ನ ಯಾವುದನ್ನು ಯೂಸ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಉದಾಹರಣೆಗೆ ಪ್ರಾಬ್ಲಮ್ ಫೋಕಸ್ಡ್ ಕೋಪಿಂಗ್ ಸ್ಟ್ರಾಟಜೀಸ್, ಎಮೋಷನ್ ಫೋಕಸ್ಡ್ ಕೋಪಿಂಗ್ ಸ್ಟ್ರಾಟಜೀಸ್ ಅಂಡ್ ಸೀಕಿಂಗ್ ಸೋಷಿಯಲ್ ಸಪೋರ್ಟ್. 3 ರೀತಿಯಾದಂತಹ ಕೋಪಿಂಗ್ ಬಿಹೇವಿಯರ್ ಮೆಕ್ಯಾನಿಸಮ್ಸ್ ನಮ್ಮಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್, ನಮಗೆ ಒಂದು ಸ್ಟ್ರೆಸ್ಫುಲ್ ಸಿಚುಯೇಷನ್ ಇಂದ ನಾವು ದೂರ ಹೋಗ್ಬೇಕು ಅನ್ನೋದೇ ಆದ್ರೆ, ಅಥವಾ ಸ್ಟ್ರೆಸ್ ಅನ್ನ ಕಡಿಮೆ ಮಾಡಬೇಕು ಅನ್ನೋದೇ ಆದ್ರೆ, ಅದರಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ ಫೋಕಸ್ಡ್ ಕೋಪಿಂಗ್ ಸ್ಟ್ರಾಟಜೀಸ್ ಅನ್ನೋದು ನಾವು ಯೂಸ್ ಮಾಡೋದ್ರೆ ಆ ಸಮಸ್ಯೆಯನ್ನ ಇಲ್ಲದೆ ಇರೋ ಹಾಗೆ ಮಾಡ್ಬೋದು. ಆ ಸಮಸ್ಯೆ ಬಂದಿದೆ, ಆ ಸಮಸ್ಯೆಗೆ ಕಾರಣ ಏನು, ಸಮಸ್ಯೆಗೆ ಟ್ರಿಗರ್ ಫ್ಯಾಕ್ಟರ್ ಏನು, ಅದನ್ನ ನಿವಾರಣೆ ಮಾಡ್ಕೊಂಡ್ರೆ ಇನ್ನು ಲೈಫ್ ಲಾಂಗ್ ಆ ಸಮಸ್ಯೆ ಬರ್ದೇನೆ ಇರ್ಬೋದು. ಅಂದ್ರೆ ಆ ಪ್ರಾಬ್ಲಮ್ ಫೋಕಸ್ಡ್ ಕೋಪಿಂಗ್ ಸ್ಟ್ರಾಟಜೀಸ್ ನಾವು ಇಂಪೋಸ್ ಮಾಡಿದ್ರೆ ಅಥವಾ ಅದನ್ನು ಹೇರಿದ್ರೆ, ಸೊ ಅಫ್ ಕೋರ್ಸ್ ಪರ್ಮನೆಂಟ್ ಆಗಿ ಅದು ಟೆಂಪರರಿಲಿ ಅದನ್ನ ನಾವು ಎಲಿಮಿನೇಟ್ ಮಾಡ್ಬೋದು. ಎಮೋಷನ್ ಫೋಕಸ್ಡ್ ಕೋಪಿಂಗ್ ಸ್ಟ್ರಾಟಜೀಸ್ ನಾವು ಯೂಸ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್, ಆ ಸಿಚುಯೇಷನ್ ಇಂದ ನಾವು ಎಸ್ಕೇಪ್ ಆದ್ರೆ, ಆ ಸಿಚುಯೇಷನ್ ಅನ್ನ ಮರೀಲಿಕ್ಕೆ ಡ್ರಿಂಕ್ಸ್, ಡ್ರಗ್ಸ್ ಕನ್ಸಂಪ್ಷನ್ಸ್ ಮಾಡಿದ್ರೆ, ಅಥವಾ ಡೂಯಿಂಗ್ ಪೂಜೆ ಮಾಡೋದು, ಅಥವಾ ದೇವರ ಮೊರೆ ಹೋಗೋದು, ಅಥವಾ ಇನ್ನೊಬ್ಬರ ಎಕ್ಸ್ಟ್ರಾ ಪರ್ಸೆಪ್ಷನ್ಸ್, ಸೆನ್ಸರಿ ಪರ್ಸೆಪ್ಷನ್ ನಂಬ್ಕೊಳ್ಳೋದು, ಅದೃಷ್ಟನ ನಂಬ್ಕೊಳ್ಳೋದು. ಸೊ ಈ ರೀತಿ ಅದನ್ನ, ಅಥವಾ ನೋವನ್ನ ಮರೆಯಲಿಕ್ಕೆ ಬೇರೆ ಆಕ್ಟಿವಿಟೀಸ್ಗಳಲ್ಲಿ, ಅಥವಾ ಒಂದು ಒತ್ತಡವನ್ನ ಮರೆಮಾಚಲಿಕ್ಕೆ ಬೇರೆ ಆಕ್ಟಿವಿಟೀಸ್ಗಳಲ್ಲಿ, ಅಥವಾ ಟ್ರಿಪ್ ಹೋಗ್ಬಿಡೋದು. ಅಂದ್ರೆ ನಮ್ಮ ಎಮೋಷನ್ಸ್ ಮೇಲೆ ಅದನ್ನ ಒತ್ತಡವನ್ನ ದೂರ ಮಾಡುವಂಥದ್ದು, ಆ ಒತ್ತಡವನ್ನ ಕಡಿಮೆ ಮಾಡಲಿಕ್ಕೆ ಬೇರೆ ಬೇರೆ ವಿಧಾನಗಳನ್ನ ಅನುಸರಿಸೋದು. ಸೊ ಇವೆಲ್ಲ ಎಮೋಷನ್ ಫೋಕಸ್ಡ್ ಕೋಪಿಂಗ್ ಸ್ಟ್ರಾಟಜೀಸ್ನ ಒಂದು ಭಾಗ. ಬಟ್ ನಾವು ಏನೇ ಎಸ್ಕೇಪ್ ಮಾಡಿದ್ರು, ಏನೇ ದೂರ ಇದ್ರು, ಅಥವಾ ಬೇರೆ ಬೇರೆ ಡಿನೈ ಮಾಡುವಂಥದ್ದು, ನೆಗ್ಲೆಕ್ಟ್ ಮಾಡುವಂಥದ್ದು, ಸೊ ಏನೇ ಮಾಡ್ತು ಅಂತಾದ್ರೂ ಪ್ರಾಬ್ಲಮ್ ವಿಲ್ ಬಿ ದೇರ್, ಆ ಸಿಚುಯೇಷನ್ಸ್ ವಿಲ್ ಬಿ ದೇರ್, ಆ ಸ್ಟ್ರೆಸ್ಫುಲ್ ಸಿಚುಯೇಷನ್ಸ್ ವಿಲ್ ಬಿ ದೇರ್. ಮತ್ತೆ ಅಂತ ಸಂದರ್ಭಕ್ಕೆ ಬಂದಾಗ ವಿ ಆರ್ ನಾಟ್ ರೆಡಿ ಟು ಅಕ್ಸೆಪ್ಟ್ ಇಟ್, ಟಾಲರೇಟ್ ಇಟ್. ಸೊ ಈ ಎಮೋಷನ್ ಫೋಕಸ್ಡ್ ಕೋಪಿಂಗ್ ಸ್ಟ್ರಾಟಜೀಸ್ ಅನ್ನ ನಾವೇನಾದ್ರೂ ಹೊಂದಿದ್ರೆ ಅಥವಾ ಅಡಾಪ್ಟ್ ಮಾಡ್ಕೊಳ್ತಾ ಹೋದ್ರೆ ಟು ಒಂದು ಸ್ಟ್ರೆಸ್ಫುಲ್ ಸಿಚುಯೇಷನ್ ನಾವು ದೂರ ಇಡಬೇಕು ಅನ್ನೋದೇ ಆದ್ರೆ, ಬಟ್ ಎಷ್ಟರ ಮಟ್ಟಿಗೆ ಅದು ಎಫೆಕ್ಟಿವ್, ಅಥವಾ ಎಲ್ಲಿವರೆಗೆ ಅಂತಹ ಸಂದರ್ಭದಿಂದ ನಾವು ದೂರ ಇರಬಹುದು, ಅಥವಾ ಅದನ್ನ ಅಂತ ಸಮಸ್ಯೆ ಬರ್ದಂಗೆ ನಾವು ಎಷ್ಟರ ಮಟ್ಟಿಗೆ ನಾವು ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು. ಸೊ ಹೀಗೆ ಅನೇಕ ವಸ್ತು ವಿಷಯಗಳು ಈ ಅಧ್ಯಯನದ, ಅಂದ್ರೆ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿಯ ಒಂದು ಇಂಪ್ಯಾಕ್ಟ್ ಅನ್ನ ನಿರ್ಧಾರ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನಾವೇನಾದ್ರೂ ಅದಕ್ಕೆ ವ್ಯಾಪಕವಾಗಿ ತೀವ್ರತರವಾದಂತಹ ಗುಣಲಕ್ಷಣಗಳನ್ನು ಹೊಂದಿಸುವಂತಹ ಕೆಲಸಕ್ಕೆ ನಾವು ಹೋದ್ರೆ, ನಾವು ಹೆಚ್ಚು ಪರಿಣಾಮಕಾರಿಯಾದಂತಹ ಒಂದು ರಿಸಲ್ಟ್ ಅನ್ನ ನಾವು ಪಡ್ಕೋಬಹುದು. ಎಮೋಷನ್ ಫೋಕಸ್ಡ್ ಥೆರಪೀಸ್ ಇರ್ಬೋದು, ಅಥವಾ ಕೋಪಿಂಗ್ ಮೆಕ್ಯಾನಿಸಮ್ಸ್ ನಾವು ಹೋಯ್ತು ಅಂತ ಅಂದ್ರೆ, ಸೊ ಟೆಂಪರವರಿ, ತಾತ್ಕಾಲಿಕವಾಗಿ ಅದರಿಂದ ನಾವು ಬಚಾವಾಗ ಅಂತ ಹೇಳ್ತಾರೆ. ಓಕೆ, ಸೊ ಯಾವಾಗ ಅದು ಎಂಥ ಸಂದರ್ಭದಲ್ಲಿ ಈ CBT ನಮ್ಮಲ್ಲಿ ತುಂಬಾ ಎಫೆಕ್ಟಿವ್, ಪರಿಣಾಮಕಾರಿ ಆಗುತ್ತೆ ಅನ್ನೋದನ್ನ ಕೆಲವೊಂದು ಲಿಸ್ಟ್ ಅನ್ನ ಮಾಡಿದ್ದಾರೆ. ಸೊ ಆ ಲಿಸ್ಟ್ ಪ್ರಕಾರ CBT ಕೊಡೋದ್ರಿಂದ, ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಕೊಡೋದ್ರಿಂದ ಒತ್ತಡವನ್ನ ಕಡಿಮೆ ಮಾಡಬಹುದು. ಓಕೆ, ಸೊ ಒತ್ತಡದ ಅಂಶಗಳನ್ನ ನಾವು ಮನದಟ್ಟು ಮಾಡೋದ್ರಿಂದ, ಪ್ರಾಬ್ಲಮ್ ಫೋಕಸ್ಡ್ ಕೋಪಿಂಗ್ ಸ್ಟ್ರಾಟಜೀಸ್ ಅಥವಾ ಮೆಕ್ಯಾನಿಸಮ್ ನಾವು ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ, ಸೊ ಆಕ್ಚುಯಲ್ ಸ್ಟ್ರೆಸ್ ಏನಿರುತ್ತೆ, ಒತ್ತಡ ಏನಿರುತ್ತೆ, ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮೆಂಟಲಿ ನಾವು ಪ್ರಿಪೇರ್ ಆಗ್ತೀವಿ. ದೈಹಿಕ ಲಕ್ಷಣಗಳನ್ನ ನಿಭಾಯಿಸಲು,
ಓಕೆ, ಸೊಮಟೋಫಾರ್ಮ್ ಡಿಸಾರ್ಡರ್ಸ್ ಅಂತ ಅಂದರೆ ದೈಹಿಕ ಲಕ್ಷಣಗಳು ನಮಗೆ ಕಾಣಿಸ್ಕೊಳ್ತಾ ಇರುತ್ತೆ. ನಾವೇನು ಅಂದ್ಕೊಳ್ತಾ ಇರ್ತೀವಿ, ಏನು ರಿಪೋರ್ಟ್ ಮಾಡ್ಕೊಳ್ತಾ ಇರ್ತೀವಿ, ಅದು ದೈಹಿಕವಾಗಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಅದನ್ನು ರೀಶೇಪ್ ಮಾಡೋದ್ರಿಂದ, ನಮ್ಮ ಕಾಗ್ನಿಷನನ್ನು ರೀಶೇಪ್ ಮಾಡೋದ್ರಿಂದ, ಅಂದರೆ ನಿಮ್ಗೆ ಏನು ಕಾಯಿಲೆ ಇಲ್ಲ, ಸೊ ನಿಮಗೆ ಯಾವುದು ಫಾರ್ ಎಕ್ಸಾಂಪಲ್ ಏನೋ ಕೈ ನೋವಿಲ್ಲ, ಕಾಲು ನೋವಿಲ್ಲ, ಅಥವಾ ಮಂಡಿ ನೋವಿಲ್ಲ, ಹೆಡ್ಡೇಕ್ ಇಲ್ಲ, ಸ್ಟಮಕ್ ಪೇನ್ ಇಲ್ಲ ಅನ್ನೋದನ್ನು ನಾವು ಈ ರೀಶೇಪ್ ಮಾಡೋದ್ರಿಂದ, ಕಾಗ್ನಿಷನಲ್ಲಿ ಅದನ್ನು ನಾವು ತುಂಬೋದ್ರಿಂದ, ಸೊ ನಮ್ಮಲ್ಲಿ ಇರ್ತಕ್ಕಂತಹ ದೈಹಿಕ ನಾವೇನು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ, ಅನುಭವಕ್ಕೆ ಒಳಗು ಮಾಡ್ಕೊಳ್ತೀವಿ ಅಂಥದ್ದನ್ನು ಕಡಿಮೆ ಮಾಡಲು, ಅಂದರೆ ದೈಹಿಕ ಲಕ್ಷಣಗಳನ್ನು ಕಡಿಮೆ ಮಾಡಲು ಈ CBT ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಸಪೋರ್ಟನ್ನು ಮಾಡುತ್ತಾ ಇರ್ತದೆ, ಹೆಲ್ಪನ್ನು ಮಾಡ್ತಾ ಹೋಗುತ್ತೆ. ಖಿನ್ನತೆ ಮತ್ತು ಇತರ ಮಾನಸಿಕ ಸಮಸ್ಯೆಗಳನ್ನು ಎದುರಿಸಲು. ಸೊ ಅಫ್ಕೋರ್ಸ್, ಸೊ ಯಾರು ಈ ಸೊಮಟೋಫಾರ್ಮ್ ಡಿಸಾರ್ಡರ್ಸನ್ನು ಹೊಂದಿರ್ತಾರೆ, ತುಂಬ ಕ್ರಾನಿಕ್ ಪೇನನ್ನು ಅವರು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತಾರೆ, ಅನುಭವಿಸ್ತಾ ಇರ್ತಾರೆ, ಅಥವಾ ದೈಹಿಕ ಲಕ್ಷಣಗಳು ತುಂಬ ವಿಪರೀತವಾಗಿದೆ ಅನ್ನೋದನ್ನು ಅವರು ರಿಪೋರ್ಟ್ ಮಾಡ್ಕೊಳ್ತಾ ಇರ್ತಾರೆ, ಒಂದು ಸಿಚುಯೇಷನನ್ನು ನಾವು ಎದುರಿಸೋಕೆ ಆಗ್ತಾ ಇಲ್ಲ ಅಂತ ಅಂದಾಗ, ಸೊ ಅಫ್ಕೋರ್ಸ್ ಅವರು ಐಸೋಲೇಟ್ ಆಗ್ತಾರೆ, ಖಿನ್ನತೆಗೆ ಒಳಗಾಗ್ತಾ ಇರ್ತಾರೆ, ಮಾನಸಿಕ ದುರ್ಬಲರಾಗ್ತಾರೆ ಮಾನಸಿಕವಾಗಿ. ಸೊ ಅದಲ್ಲ, ಒಂದು ಸಂದರ್ಭವನ್ನು ಎದುರಿಸಬೇಕಾಗಿರುವಂತಹ ಒಂದು ರೀತಿ ಅದಲ್ಲ, ಒಂದು ಸಮಸ್ಯೆಯನ್ನು ಎದುರಿಸುವಂತಹ ರೀತಿ ಅಲ್ಲ. ಸಮಸ್ಯೆಯನ್ನು ಎದುರಿಸಬೇಕು ಅಂತ ಅಂದರೆ ಯು ಹ್ಯಾವ್ ಟು ಗೋ ವಿತ್ ಸಮ್ ಸ್ಟ್ರಾಟಜಿ ಆ್ಯಂಡ್ ಹೌ ಟು ಎಲಿಮಿನೇಟ್ ದಟ್ ಪರ್ಟಿಕ್ಯುಲರ್ ಸಿಚುಯೇಷನ್ನು ಅಥವಾ ಪ್ರಾಬ್ಲಮ್ಮು ಅನ್ನೋದು. ಅದಕ್ಕೆ ಹೇಗೆ ಪ್ರಿಪ್ರೇಷನನ್ನು ಹೊಂದಬೇಕು, ಹೇಗೆ ಸಮಸ್ಯೆಯನ್ನು ಐಡೆಂಟಿಫೈ ಮಾಡ್ಕೋಬೇಕು, ಆ ಸಮಸ್ಯೆಯನ್ನು ಹೇಗೆ ಕ್ಯಾಟಗರೈಸೇಷನನ್ನು ಮಾಡ್ಕೋಬೇಕು, ಕ್ಯಾಟಗರೈಸೇಷನ್ ಮಾಡಿಕೊಂಡ್ರೆ ಹೇಗೆ ಅದಕ್ಕೆ ಕ್ರಿಯಾ ವಿಧಾನಗಳ ಮುಖಾಂತರ ಸಾಲ್ವ್ ಮಾಡ್ಕೋಬೇಕು. ಸೊ ಈ ರೀತಿಯಾದಂಥ ಮಾನಸಿಕ ಸಿದ್ಧತೆಗಳ ಮುಖಾಂತರ ಒಂದು ಸಮಸ್ಯೆ ಅಥವಾ ಒಂದು ಒತ್ತಡದ ಸಮಸ್ಯೆಯನ್ನು ನಾವು ಎದುರಿಸಿದ್ದೇ ಆದಲ್ಲಿ, ಓಕೆ, ಸೊ ಖಿನ್ನತೆ ಅಥವಾ ಮಾನಸಿಕ ಸಮಸ್ಯೆಗಳಿಂದ ದೂರ ಇರ್ಬೋದು. ನಮ್ಮಲ್ಲಿ ಇರ್ತಕ್ಕಂಥ ನಮ್ಮ ಜೀವನದ ಮಟ್ಟವನ್ನು ಅಥವಾ ಗುಣಮಟ್ಟವನ್ನು ಸುಧಾರಿಸ್ಕೊಳ್ಳಿಕ್ಕೆ ಅದು ಸಾಧ್ಯ ಆಗ್ತಾ ಹೋಗುತ್ತೆ. ಅಫ್ಕೋರ್ಸ್, ಒಮ್ಮೆ ನಾವು ಒಂದು ಸಮಸ್ಯೆಯನ್ನು ಧೈರ್ಯವಾಗಿ ಎದುರಿಸಿದ್ದೇ ಆದಲ್ಲಿ ಮತ್ತೆ ಮತ್ತೆ ಅಂಥದ್ದೇ ಸಂದರ್ಭ ಸಿಚುಯೇಷನ್ ಬಂದರೆ ಅದನ್ನು ನಾವು ಈಸಿಯಾಗಿ ಡೀಲ್ ಮಾಡ್ತೀವಿ, ಏಕೆಂದರೆ ಬಿಕಾಸ್ ಆಫ್ ಎಕ್ಸ್ಪೀರಿಯನ್ಸ್. ಸೊ ಒಮ್ಮೆ ಪ್ರಾಬ್ಲಮ್ ಫೋಕಸ್ ಕೋಪಿಂಗ್ ಸ್ಟ್ರಾಟಜೀಸನ್ನು ನಾವು ಅಡಾಪ್ಟ್ ಮಾಡಿಕೊಂಡು ಒಂದು ಸಮಸ್ಯೆಯನ್ನು ಕಡಿಮೆ ಮಾಡಿ ಅಥವಾ ನಿವಾರಣೆ ಮಾಡಿದ್ದೇ ಆದಲ್ಲಿ, ಅದಕ್ಕೆ ಸಂಬಂಧಿಸಿದಂಥ ಅಥವಾ ಸಿಮಿಲಾರಿಟೀಸ್ ಇರ್ತಕ್ಕಂತಹ ಸಮಸ್ಯೆಗಳು ಬಂತು ಅಂತಂದರೆ ನಾವು ಅದೇ ಸ್ಟ್ರಾಟಜೀಸ್ಗಳ ಮುಖಾಂತರ ನಾವು ಎಲಿಮಿನೇಟ್ ಮಾಡ್ತೀವಿ. ಸೊ ಅಂಥ ಸಂದರ್ಭದಲ್ಲಿ ಈ ಸೊಮಟೈಸೇಷನ್ಸೇ ಆಗಲಿ, ಕಾಗ್ನಿಟಿವ್ ಆಸ್ಪೆಕ್ಟ್ಸೇ ಆಗಲಿ ನಮ್ಮಲ್ಲಿ ಫಾರ್ಮ್ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅಫ್ಕೋರ್ಸ್ ಅದ್ರ ಮುಖಾಂತರ ಏನಾಗುತ್ತೆ, ಜೀವನದ ಗುಣಮಟ್ಟವನ್ನು ಸುಧಾರಿಸಲಿಕ್ಕೆ, ಸೆಲ್ಫ್ ಕಾನ್ಫಿಡೆನ್ಸ್ ಅವರಲ್ಲಿ ಬೆಳವಣಿಗೆ ಆಗಲಿಕ್ಕೆ, ಸೊ ಯಾವುದೇ ಸಂದರ್ಭದಲ್ಲಿ ನಾವು ಈಸಿಯಾಗಿ ಒಂದು ಸಿಚುಯೇಷನನ್ನು ನಾವು ಸಾಲ್ವ್ ಮಾಡ್ತೀವಿ ಅನ್ನೋ ಒಂದು ಮಾನಸಿಕ ಸಿದ್ಧತೆ, ಕಾನ್ಫಿಡೆನ್ಸು ಅವರಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಅಥವಾ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಓಕೆ, ಸೊ ರೋಗ ಲಕ್ಷಣಗಳು ಇರುತ್ತೆ, ಕೆಲವೊಂದು ಬಾರಿ ಬಹು ಕ್ಲಿಷ್ಟಕರವಾದಂತಹ ಚಿಕಿತ್ಸಾ ವಿಧಾನಗಳು ಇರುತ್ತೆ. ಆ ಗುಣಮಟ್ಟ ಸುಧಾರಿಸಲು ಜೀವನ ದೀರ್ಘಕಾಲಿಕ ಪರಿಣಾಮಕತ್ವವನ್ನು ತೋರಿಸ್ಬೇಕಾಗುತ್ತೆ. ಸೊ ಈ ರೀತಿಯಾದಂಥ ಎಲ್ಲ ಹೇಗೆ ರೋಗ ಲಕ್ಷಣಗಳಿರುತ್ತೆ, ಸೈಕೋಥೆರಪೀಸ್ಗಳು ಏನಿರುತ್ತೆ ಅದನ್ನೆಲ್ಲ ಎಲಿಮಿನೇಟ್ ಮಾಡಲಿಕ್ಕೆ ಈ ಒಂದು CBT ಕಾರಣ ಆಗ್ತಾ ಹೋಗುತ್ತೆ. ಹೇಳ್ದಾಗೆ ಖಿನ್ನತೆ, ಆತಂಕ, ದೈಹಿಕ ರೋಗ ಲಕ್ಷಣದ ಅಸ್ವಸ್ಥತೆ ಹೊಂದಿರುವ ಜನರಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಕೆಲವು ರೋಗ ಲಕ್ಷಣಗಳಿಗೆ ಚಿಕಿತ್ಸೆ ನೀಡಲು ಖಿನ್ನತೆ ಶಮನಕಾರಿ ಔಷಧಿಗಳನ್ನು ಬಳಸಲಾಗುತ್ತೆ, ಅವ್ರನ್ನ ಬೂಸ್ಟಪ್ ಮಾಡಬೇಕಾಗುತ್ತೆ. ಈ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪೀಸ್ಗಳ ಮುಖಾಂತರ ಇದನ್ನು ಬೂಸ್ಟಪ್ ಮಾಡಬೇಕು ಅಂತಂದರೆ ಕೆಮಿಕಲ್ಲು, ಕೆಲವೊಂದು ಯೋಗ, ಪ್ರಾಣಾಯಾಮ, ಸೊ ಈ ರೀತಿಯಾದಂಥ ಎಲ್ಲ ಚಿಕಿತ್ಸೆಗಳ ಮುಖಾಂತರ ಒಂದು ರೋಗ ಲಕ್ಷಣಗಳನ್ನು ಕಡಿಮೆ ಮಾಡುವಂತಹ ಚಿಕಿತ್ಸಾ ವಿಧಾನಗಳನ್ನು ನಾವು ಅಡಾಪ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಔಷಧಿಗಳು ದೈಹಿಕ ರೋಗ ಲಕ್ಷಣದ ಅಸ್ವಸ್ಥತೆಯನ್ನು ಗುಣಪಡಿಸುವುದಿಲ್ಲ, ಆದರೆ CBTಯೊಂದಿಗೆ ಸಂಯೋಜಿಸಿದಾಗ ಚಿಕಿತ್ಸೆಯು ಪ್ರಕ್ರಿಯೆಗೆ ಸಹಾಯ ಮಾಡಬಹುದು. ಓಕೆ, ಸೊ ನೀವು ಯಾವುದೇ ಒಂದು ಫಿಸಿಷಿಯನ್ಸ್ ನೀವು ಹೋದ್ರೂ ಸಹ ಮಾತ್ರೆ ಕೇವಲ ಒಂದು 20%, ಒಂದು 10, 20, 25% ಮಾತ್ರ ಅದು ಕ್ಯೂರ್ ಮಾಡುತ್ತೆ. ಇನ್ನು 75% ಏನಿರುತ್ತೆ ಅದು ನಮ್ಮ ಮಾನಸಿಕ ಸಿದ್ಧತೆ ಏನಿರುತ್ತೆ ಅದರಿಂದ ಕ್ಯೂರ್ ಆಗುವಂಥದ್ದು. ಸೊ ಯಾವುದೇ ಫಿಸಿಷಿಯನ್ನು ನಾವು ಸಾಮಾನ್ಯ ಜ್ವರ ಬಂದಿದೆ, ನೆಗಡಿ ಬಂದಿದೆ, ಕೆಮ್ಮು ಬಂದಿದೆ ಅಂತಂದರೆ ಅಂತಹ
ರೋಗ ಲಕ್ಷಣವನ್ನ ನಾವು ಗುಣಪಡಿಸಲಿಕ್ಕೆ ಈ ರೀತಿಯಾದಂತಹ ಏನೋ ಅಡ್ವೈಸಸ್ಗಳನ್ನ ಮಾನಸಿಕವಾಗಿ ನಾವು ಅದನ್ನ ರಿಸೀವ್ ಮಾಡ್ಕೊಂಡ್ರೆ ಫಸ್ಟ್ ಆಫ್ ಆಲ್, ಸೊ ಅದಕ್ಕೆ ಒಂದು ಪರಿಹಾರವನ್ನು ನಮ್ಮಷ್ಟಕ್ಕೆ ನಾವೇ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಓಕೆ, ಸೊ ಇಲ್ಲಿ ಈ ಏನು ಔಷಧಿಗಳೇನಿರುತ್ತೆ ಕೆಮಿಕಲ್ ರಿಲೇಟೆಡ್, ಓಕೆ, ಅಥವಾ ಅದನ್ನು ಕ್ಯೂರ್ ಮಾಡೋಕ್ಕೆ ಸಪ್ಲಿಮೆಂಟ್ರಿ ರಿಲೇಟೆಡ್ ಏನು ಈ ಡ್ರಗ್ಸ್ಗಳನ್ನು ಕೊಡ್ತಾರೆ ಅಥವಾ ಇಂಜೆಕ್ಟ್ ಮಾಡ್ತಾ ಹೋಗ್ತಾರೆ, ಅದನ್ನು ನಾವು ಈ CBT ಜೊತೆಗೆ ಸಂಯೋಜನೆ ಮಾಡಿದಾಗ, ಅದ್ರ ಜೊತೆಗೆ ನಾವು ಇದನ್ನು ಕೊಡ್ತಾ ಹೋದಾಗ ಇದರ ಒಂದು ಚಿಕಿತ್ಸೆ ಹೆಚ್ಚು ಪರಿಣಾಮಕಾರಿ ಆಗ್ತಾ ಹೋಗುತ್ತೆ. ಸೊ ಅದ್ರ ಜೊತೆಗೆ ಯೋಗ, ಮೆಡಿಟೇಷನ್ಸ್ಗಳು, ಅಂದರೆ ಫಿಸಿಕಲಿ ನಾವು ಏನು ಸ್ಟ್ರಾಂಗ್ ಆಗ್ತಾ ಹೋಗ್ತೀವಿ, ಮೆಡಿಟೇಷನ್ ಮಾಡೋದ್ರಿಂದ ಮಾನಸಿಕವಾಗಿಯೂ ಅದೇ ರೀತಿಯಾದಂಥ ಸ್ಟ್ರಾಂಗ್ನೆಸ್ ನಮ್ಮಲ್ಲಿ ಕಂಡು ಬರ್ತಾ ಹೋಗುತ್ತೆ. ಓಕೆ, ಶಾರೀರಿಕವಾಗಿ ಮಾನಸಿಕವಾಗಿ ನಾವು ಯಾವಾಗ ಸ್ಟ್ರಾಂಗ್ ಆಗ್ತಾ ಹೋಗ್ತೀವಿ ಅಂಥದ್ದೇ ಸಂದರ್ಭದಲ್ಲಿ ಸೊ ನಾವು ಅಂತಹ ರೋಗ ಲಕ್ಷಣಗಳನ್ನು ಹೊಂದಿರೋದ್ರಿಂದ ಕಡಿಮೆ ಆಗುವಂತಹ ಹಂತದವರೆಗೂ ನಾವು ಹೋಗಬಹುದು. ಸೊ ಹೀಗೆ ಮೆಡಿಟೇಷನ್, ಈಗ CBT ಏನಿದೆ, ಮತ್ತು ಈ ಸೈಕೋಥೆರಪಿ, CBT, ಯೋಗ, ಮೆಡಿಟೇಷನ್ನು, ಸೊ ಬೇರೆ ಬೇರೆ ಅಂತ ಕೆಲವೊಂದು ಥೆರಪೀಸ್ಗಳು, ಕೌನ್ಸಿಲಿಂಗ್ಸು, ಗ್ರೂಪ್ ಕೌನ್ಸಿಲಿಂಗು, ಫ್ಯಾಮಿಲಿ ಕೌನ್ಸಿಲಿಂಗು, ಸೊ ಇವೆಲ್ಲವೂ ಸಹ ಇಲ್ಲಿಗೆ ಸಮಯ ಮುಗಿದಿದೆ ಮತ್ತು ಕಂಟೆಂಟ್ ಮುಗಿದಿದೆ. ಧನ್ಯವಾದಗಳು, ನಮಸ್ಕಾರ.